여러분 안녕하십니까? ಎಲ್ಲರಿಗೂ ನಮಸ್ಕಾರ. 복음반에 오신 여러분들을 진심으로 환영합니다. ಈ ಒಂದು ಸುವಾರ್ತೆಯ ವರ್ಗಕ್ಕೆ ನಿಮ್ಮನ್ನು 오늘은 두 ಸ್ವಾಗತಿಸುತ್ತೇವೆ. 번째 시간입니다. ಈಗ ಎರಡನೇ ಅವಧಿಯಲ್ಲಿ ನಾವಿದ್ದೇವೆ. 두 아담을 통해 보는 구원의 섭리에 대한 내용을 가지고 말씀을 나누겠습니다. ನಾವು ಆದಾಮನ ಮೂಲಕ ರಕ್ಷಣೆಯ ಮುನ್ನೆಚ್ಚರಿಕೆಯ ಬಗ್ಗೆ ದೇವರ ವಾಕ್ಯವನ್ನು ಹಂಚಿಕೊಳ್ಳುತ್ತೇವೆ. 본문 말씀은 로마서 5장 19절에 있는 말씀을 읽겠습니다. ರೋಮ 5ನೇ ಅಧ್ಯಾಯ 19ನೇ ವಚನದಲ್ಲಿ ನಾವು ಓದೋಣ. 한 사람의 순종치 아니함으로 많은 사람이 주인 된 것 같이 한 사람의 순종하심으로 많은 사람이 의인이 되리라. 19절을 읽었습니다. ನಾವು 19ನೇ ವಚನವನ್ನು ಓದಿದೆವು. 우리가 그 초율이라는 단어를 기억하시죠? ನೀವು ಸರಿ ಹೊಂದುವುದರ ಬಗ್ಗೆ ಕೇಳಿದ್ದೀರಾ? 이 모든 악기들은 초율을 해야 되지 않습니까? ಎಲ್ಲ ಸಂಗೀತದ ವ್ಯಾದ್ಯಗಳು ಅದು ಸರಿ 초율된 ಹೊಂದಬೇಕು. 악기가 연주를 할 ಆ 수 ಒಂದು 있지 ಸ್ವರ 않습니까? ಕೂಡಿದ ಒಂದು ವಾದ್ಯಗಳು ಮಾತ್ರ ಅದು ಸರಿಯಾಗಿ ನಡೆಸಲು ಸಾಧ್ಯ. 악기가 초율이 되어서 있지 않는다면 연주는 어려운 ಆ ಒಂದು 것입니다. ಸಂಗೀತದ ವಾದ್ಯಗಳು ಸ್ವರ ಕೂಡದೆ ಹೋದರೆ ಅದು ಬಹಳ ಕಷ್ಟ. 잘 초율된 악기를 통해서 아주 아름다운 이렇게 소리를 들을 ನೀವು ಈ 수가 ಸ್ವರ 있는 ಕೂಡಿದ 거죠. ಒಂದು ವಾದ್ಯಗಳ ಮೂಲಕ ನೀವು ಉತ್ತಮವಾದಂತ ಒಂದು ಸಂಗೀತವನ್ನು 그래서 모든 ಕೇಳಿಸಿಕೊಳ್ಳಬಹುದು. 악기들은 연주하기 전에 꼭 다 이렇게 초율의 과정을 거친 이후에 연주를 하게 되어 있습니다. ಈ ಒಂದು ಸಂಗೀತಗಳು ಅದನ್ನ ನಾವು ಕೇಳುವುದಕ್ಕಿಂತ ಮುಂಚೆ ಅದೆಲ್ಲ ಸ್ವರ ಕೂಡಬೇಕು. 텔레비전 소리가 너무 크면 또 이렇게 낮추기도 하지 않습니까? ನಾವು ಟಿವಿಗಳನ್ನ ನೋಡುವಾಗ ಅದರ ಒಂದು ಶಬ್ದ ಅದು ಹೆಚ್ಚಾಗಿದ್ದರೆ ನಾವು ಅದನ್ನ ಕಡಿಮೆ ಮಾಡುತ್ತೇವೆ. 소리가 너무 낮으면 또 소리를 높이는 것입니다. ಮತ್ತು ಆ ಒಂದು ಶಬ್ದ ಕಡಿಮೆ ಇದ್ದರೆ ನಾವು ಅದನ್ನ ಜಾಸ್ತಿ ಮಾಡುತ್ತೇವೆ. 선풍기 바람이 약하면 강하게 이렇게 초율을 하죠. ಫ್ಯಾನ್ ಬಲಹೀನವಾದಾಗ ನಾವು ಅದನ್ನ ಬಲಗೊಳಿಸುತ್ತೇವೆ. 선풍기 바람이 너무 강하면 또 약하게 초율을 하죠. ಮತ್ತು ಫ್ಯಾನಿನ ಗಾಳಿ ಅದು ತುಂಬಾ ಬಲವಾಗಿದ್ದಾಗ ಅದನ್ನ ಕಡಿಮೆ 그와 ಮಾಡಿಕೊಳ್ಳುತ್ತೇವೆ. 마찬가지로 사람들은 하나님과 초율을 하는 것입니다. ಜನರು ದೇವರೊಂದಿಗೆ ಸರಿ ಹೊಂದಬೇಕು. 하나님과 마음과 마음이 초율된 사람이 있고 하나님과 마음이 초율이 되지 않는 사람들이 있죠. ಅಲ್ಲಿ ಕೆಲವು ಜನರು ಅವರು ದೇವರೊಂದಿಗೆ ಒಂದಾಗಿದ್ದಾರೆ, ಕೆಲವರು 다윗을 ಒಂದಾಗಲಿಲ್ಲ. 향해서 하나님하고 마음이 초율된 사람이라고 우리는 이야기를 하죠. ನಾವು ನೋಡುವಾಗ ದಾವಿದನ ಹೃದಯ ದೇವರಿಗೆ ಅದು ಹೊಂದಾಣಿಕೆಯಾಗಿತ್ತು. 이새의 아들 다윗을 만나니 내 마음에 합한 자라. ದೇವರು ಜೆಸ್ಸಿಯ ಮಗನಾದ ದಾವಿದನನ್ನು ಭೇಟಿ ಮಾಡುವಾಗ ಅವನ ಹೃದಯ ಸಹ ಒಂದಾಗಿತ್ತು. 다윗은 마음을 하나님과 합한 사람입니다. ದಾವೀದನು ತನ್ನ ಹೃದಯವನ್ನು ಯೇಸು ಸ್ವಾಮಿಗೆ ಹೊಂದಾಣಿಕೆ ಮಾಡಿದನು. 이스라엘 나라에 많은 왕들이 있지 않습니까? ಇಸ್ರಾಯೇಲ್ ದೇಶದಲ್ಲಿ ಅನೇಕ ರಾಜರಿದ್ದಾರೆ. 그 왕들이 하나님과 마음이 초율이 다 잘 되어진 왕들이 있고 하나님과 마음이 초율이 되지 않는 왕들이 있지 않습니까? ಕೆಲವು ಅರಸರ ಹೃದಯ ದೇವರಿಗೆ ಒಂದಾಗಿತ್ತು, ಕೆಲವರ ಹೃದಯ ಒಂದಾಗಿರಲಿಲ್ಲ. 하나님과 마음이 초율된 그 왕들의 나라를 보면 정말 그 평화로운 그런 분위기가 그 나라에 임했죠. ಯಾರ್ಯಾರ ಹೃದಯ ದೇವರಲ್ಲಿ ಒಂದಾಗಿತ್ತೋ ಅವರ ಒಂದು ದೇಶ ಅದು ಶಾಂತಿಯಿಂದ ಇತ್ತು. 하나님과 마음이 조율되지 않는 그 왕이 그 나라를 다스리면 그 백성들이 아주 어려움을 당하는 것들을 우리는 성경에서 보았습니다. ನಾವು ಸತ್ಯವೇದದಲ್ಲಿ ನೋಡುವಾಗ ಯಾವ್ಯಾವ ಅರಸರ ಹೃದಯ ದೇವರಲ್ಲಿ ಒಂದಾಗಿಲ್ವೋ ಆ ದೇಶದ ಜನರು ಅವರು ಕಷ್ಟಪಡುತ್ತಾರೆ. 하나님과 마음이 조율이 되려면은 우리가 하나님의 마음을 만나야 되지 않습니까? ನಾವು ದೇವರೊಂದಿಗೆ ಒಂದಾಗಬೇಕೆಂದರೆ ನಾವು ದೇವರನ್ನ ಭೇಟಿ ಮಾಡಬೇಕು. 하나님께서 기뻐하시는 것이 무엇인가? ದೇವರು ಯಾವುದರಲ್ಲಿ ಹರ್ಷಗೊಳ್ಳುತ್ತಾರೆ? 또 하나님의 뜻이 무엇인지, ದೇವರ ಚಿತ್ತ ಏನು? 하나님이 싫어하는 것은 무엇인지, ದೇವರು ಏನನ್ನ 우리는 그 ಇಷ್ಟಪಡುವುದಿಲ್ಲ. 하나님의 마음과 우리 마음이 조율이 되어야 한다는 것입니다. ನಮ್ಮ ಹೃದಯ ಯೇಸು ಸ್ವಾಮಿಯ ಹೃದಯಕ್ಕೆ ಅದು ಸರಿ ಹೊಂದಿರಬೇಕು. 우리는 창세기에서 요셉의 생애를 우리는 배울 수가 있습니다. ಆದಿಕಾಂಡ ಪುಸ್ತಕದಲ್ಲಿ ನಾವು ಯೋಸೇಫನ ಒಂದು ಜೀವನವನ್ನು ಕಳೆದುಕೊಳ್ಳಬಹುದು. 요셉의 생에는 많은 고난도 있었습니다. ಯೋಸೇಫನ ಒಂದು ಜೀವನದಲ್ಲಿ ಅನೇಕ ಕಷ್ಟಗಳು ಎದುರುಗೊಂಡಿತು. 그 이후에 오는 또 영광도 있었죠. ಮತ್ತು ಅದಾದ ನಂತರ ಅವನು ಮಹಿಮೆಯನ್ನು ಪಡೆದುಕೊಂಡನು. 그 요셉의 생애 속에서 이제 첫 아들을 낳았는데 그 이름을 머나세라고 했습니다. ಯೋಸೇಫನ ಮೊದಲನೇ ಮಗನಿಗೆ ಅವನು ಮನಸ್ಸೆ ಎಂಬುದಾಗಿ ಹೆಸರಿಟ್ಟನು. 머나세라는 것은 잊어버리다라는 그런 의미이죠. ಮನಸ್ಸೆ ಎಂದರೆ ಎಲ್ಲವನ್ನು ಮರೆತು ಬಿಡುವುದು. 요셉이 머나세를 낳고 난 이후에 하나님이 나로 나의 모든 고난과 나의 아비 온 집에
이를 잊어버리게 하셨다라고 창세기 41장에 나오는지 한번 ನಾವು 보시겠습니다. ಆದಿಕಾಂಡ 41ನೇ ಅಧ್ಯಾಯವನ್ನು ನೋಡುವಾಗ 41 창세기 51 41장 51절입니다. 요셉이 그 장자의 이름을 머나세라 하였으니 하나님이 나로 나의 모든 고난과 나의 아비의 온 집의 일을 잊어버리게 ಚೊಚ್ಚಲ 하셨다 ಮಗನು 하며 ಹುಟ್ಟಿದಾಗ ಯೋಸೇಫನು ನಾನು ನನ್ನ ಎಲ್ಲಾ ಕಷ್ಟವನ್ನು ತಂದೆಯ ಮನೆಯವರನ್ನು ಮರೆತು ಬಿಡುವಂತೆ ದೇವರು ಮಾಡಿದನಲ್ಲ ಎಂದು ಹೇಳಿ ಅವನಿಗೆ ಮನಸ್ಸೇ 여러분 요셉에게 이 머나세가 왔다는 것입니다. ಮನಸ್ಸೆ ಯೋಸೇಫನ ಒಂದು ಜೀವನದಲ್ಲಿ ಅವನು 온 ಬಂದನು. 집의 일을 잊어버리기 전에는 요셉의 마음속에 한 맺힌 것들이 많이 있지 않습니까? ಅವನ ತಂದೆಯ ಮನೆಯ ಬಗ್ಗೆ ಮರೆತು ಹೋಗುವುದಕ್ಕಿಂತ ಮುಂಚೆ ಅನೇಕ ಕಷ್ಟಗಳು ಅವನ ಹೃದಯದಲ್ಲಿ ಇತ್ತು. 형님들에게 미움도 ಅವನು 당했고 ಅವರ ಅಣ್ಣಂದಿರಿಂದ ಅವನು ದ್ವೇಷಿಸಲ್ಪಟ್ಟನು. 또 형님들이 죽이려고 했었고 ಅವರ ಅಣ್ಣಂದಿರು ಸಹ ಅವನನ್ನ ಕೊಲ್ಲುವಂತೆ ಅವರು 미디안 ಪ್ರಯತ್ನಿಸಿದರು. 상인들에게 팔기도 했고 ಇಸ್ಮಾಯೇಲ್ಯರಿಗೆ ಅವನನ್ನು ಮಾರಿದರು 보디발 집에 팔려가서 또 종로로 됐고 ಮತ್ತು ಪೋಟಿಫರನ ಮನೆಯಲ್ಲಿ ಅವನು ಕೆಲಸಗಾರ 누명을 덮었던 많은 일들도 있지 않습니까? ಮತ್ತು ಆತನ ಮೇಲೆ ಆರೋಪಗಳು ಬಂತು. 자, 요셉에게 머나세가 오기 전과 머나세가 오고 난 이후는 다르지 않습니까? ಯೋಸೇಫನ ಜೀವನ ಮನಸ್ಸೆ ಬರುವುದಕ್ಕಿಂತ ಮುಂಚೆ ಮನಸ್ಸೆ ಬಂದ ನಂತರ ಅದು ವ್ಯತ್ಯಾಸಕರವಾಗಿದೆ. 요셉은 야곱의 12아들 중에 11번째 아들이었습니다. ಯೋಸೇಫನು ಯಾಕೋಬನಿಗೆ ಅವನು 11ನೆಯ ಮಗನಾಗಿದ್ದನು. 야곱이 노년에 얻은 아들이었기 때문에 다른 아들보다 더 깊이 사랑을 했습니다. ಯೋಸೇಫನು ಕಡೆಯದಾಗಿ ಹುಟ್ಟಿದ್ದರಿಂದ ಆತನು ಹೆಚ್ಚಾಗಿ ಪ್ರೀತಿಸಲ್ಪಟ್ಟನು. 그리고 채색 옷을 입혔죠. ಮತ್ತು ಆತನಿಗೆ ಅನೇಕ ಬಣ್ಣವುಳ್ಳ 요셉이 ವಸ್ತ್ರವನ್ನು 이제 ಧರಿಸಿದರು. 형들에게 과실 아비에게 막 이렇게 고하기도 했습니다. ಮತ್ತು ಆತನು ತನ್ನ ಅಣ್ಣಂದಿರು ಏನೇ ಕೆಟ್ಟ ಕಾರ್ಯಗಳನ್ನ ಮಾಡಿದ್ರು ಅದನ್ನೆಲ್ಲ ಅವರ ತಂದೆಗೆ 그 ತಿಳಿಸುತ್ತಿದ್ದನು. 형들이 막 요셉을 미워하고 그랬죠. ಈ ಕಾರಣದಿಂದ ಅವರ ಅಣ್ಣಂದಿರು ಅವನನ್ನ 그날 ದ್ವೇಷಿಸಿದರು. 요셉이 이제 꿈을 꾸었는데요. ಒಂದು ದಿವಸ ಯೋಸೇಫನಿಗೆ ಕನಸು ಕಾಣಿಸಿತು. 밭에서 같이 곡식을 묻고 있는데 자기 단은 일어서고 형님들의 단은 자기에게 절을 한다는 거죠. ಆ ಕನಸಿನಲ್ಲಿ ಯೋಸೇಫನ ಸಿಬಿಡು ಎದ್ದು ನಿಲ್ಲಲು ಆತನ ಅಣ್ಣ ತಮ್ಮಂದಿರ ಸಿಬಿಡುಗಳು ಸುತ್ತಲೂ ಎದ್ದು ನಿಂತು ಅದು ಅಡ್ಡ ಬಿದ್ದವು. 또 그 꿈 얘기를 듣고 형님들이 더 이제 화가 난 거죠. ಈ ಒಂದು ಕನಸು ಕೇಳಿಸಿಕೊಂಡ ನಂತರ ಅವರ ಅಣ್ಣಂದಿರು ಬಹಳ 그리고 ಕೋಪಗೊಂಡರು. 또 요셉이 다시 두 번째 꿈을 꾸었는데요. ಮತ್ತು ಆತನು ಇನ್ನೊಂದು ಕನಸನ್ನು 이번에 ಕಂಡನು. 해와 달고 11별이 자기 별에 자기에게 이제 절을 하더라는 ಈ 거죠. ಕನಸಿನಲ್ಲಿ ಸೂರ್ಯ ಚಂದ್ರರು ಮತ್ತು 11 ನಕ್ಷತ್ರಗಳು ಆತನಿಗೆ ಅಡ್ಡ 그래서 ಬಿದ್ದವು. 형님들이 요셉을 아주 ಈ 싫어했었습니다. ಕಾರಣದಿಂದ ಆತನ ಅಣ್ಣಂದಿರು ಯೋಸೇಫನನ್ನು ದ್ವೇಷಿಸಿದರು. 어느 날 그 요셉의 형들이 이제 세겜 땅에 가서 이제 양을 치고 있었는데요. ಒಂದು ದಿವಸ ಆಡು ಕುರಿಗಳನ್ನ ಕರಕೊಂಡು ಶೆಕೆಮಿಗೆ ಹೋದರು. 아버지가 요셉을 심부름을 보낸 거죠. ತಂದೆ ಯೋಸೇಫನನ್ನು ಕಳುಹಿಸಿದರು. 형들이 그 세겜에서 양떼를 잘 먹이고 있는지 보고 오라고 했습니다. ಅವರ ಯೋಗಕ್ಷೇಮಗಳನ್ನ ವಿಚಾರಿಸುವುದಕ್ಕೋಸ್ಕರ 그래서 요셉은 아버지 심부름으로 이제 그 세겜 땅에 가보았습니다. ತಂದೆ ಹೇಳಿದ ಹಾಗೆ ಯೋಸೇಫನು ಶೆಕೆಮಿಗೆ ಹೋದನು. 세겜 땅이 없어서 이제 사람들이 ಆತನು 물어서 ಶೆಕೆಮಿಗೆ 가보니까 ಹೋಗಿ ನೋಡಲು ಅಲ್ಲಿ 도단에 ಅಣ್ಣಂದಿರು 형님들이 ಕಾಣದಿರುವುದ 있었습니다. ಕಾರಣ ಅವನು ಅಲ್ಲಿದ್ದೊಬ್ಬ ಮನುಷ್ಯನನ್ನು ಕರೆದು ಕೇಳಿದಕ್ಕೆ ಆ ಮನುಷ್ಯನು ಅವರು ಈಗಲೇ ದೋತಾನಿಗೆ 형님들에게 이제 가까이 가고 있는데요. ಆತನು ಹತ್ತಿರ ಹೋಗುತ್ತಿರುವಾಗ 형님들이 저 꿈쟁이 ಅವರ 온다. ಅಣ್ಣಂದಿರು ಹೇಳುತ್ತಿದ್ದಾರೆ, ಅಲ್ಲಿ ನೋಡು ಕನಸುಗಾರ 전수 우리가 여기서 잡아 죽이자라고 했습니다. ನಾವು ಆತನನ್ನ ಕೊಲ್ಲೋಣ. 그 형들이 이제 요셉을 잡아서 죽이려고 했던 거죠. ಅವರ ಅಣ್ಣಂದಿರು ಆತನನ್ನ ಸಾಯಿಸುವುದಕ್ಕೆ ಹೊರಟರು. 그러다가 이제 한 형이 이제 말려서 ಅದರಲ್ಲಿ ಒಬ್ಬ ಅಣ್ಣನು ಅದನ್ನು 우리 죽이지 ನಿಲ್ಲಿಸಿದನು. 말고 ನಾವು ಇವನನ್ನ 옷은 ಸಾಯಿಸುವುದು 벗기고 이 ಬೇಡ, 구덩이에 넣어버리자. ನಾವು ಆತನ ವಸ್ತ್ರವನ್ನ ತೆಗೆದು ಅವನನ್ನ ಹಳ್ಳದೊಳಗಡೆ ಹಾಕೋಣ. 그래서 요셉은 그 빈 구덩이에 던져졌죠. ಈ ರೀತಿ ಅವನು ಆ ಬಾವಿಯೊಳಗಡೆ ಹಾಕಲ್ಪಟ್ಟನು. 이제 거기서 이제 굶어 죽을 수밖에 ಅವನು 없는데 ಮಾಡಬೇಕಾದದೆಲ್ಲ ಹಸಿವಿನಿಂದ 얼마 ಇದ್ದನು. 시간이 지났습니다. ಕೆಲವು ಸಮಯ ಕಳೆದ ನಂತರ 마침 미디안 그 상인들이 이제 지나가고 있었는데요. ಇಷ್ಮಾಯೇಲಿಯರು ಅಲ್ಲಿಂದ ಹಾದು ಹೋಗುತ್ತಾ ಇದ್ದರು. 형님들이 그래 우리가 저 미디안 그 상인에게 요셉을 팔아버리자. ಆ ಒಂದು ಸಮಯದಲ್ಲಿ ಅಣ್ಣಂದಿರು ನೆನೆಸಿಕೊಂಡರು, ಯೋಸೇಫನನ್ನ ಇಷ್ಮಾಯೇಲರಿಗೆ ಮಾರೋಣ 그래서 ಎಂಬುದಾಗಿ. 은 20에 팔아버렸습니다. 20 ನಾಣ್ಯಕ್ಕೆ ಅವನನ್ನ ಮಾರಿದರು. 요셉은 이제 그 팔린 몸이 되었죠. ಈಗ ಯೋಸೇಫನು ಮಾರಲ್ಪಟ್ಟನು. 그리고 이제 보디발 집에 가게 되었고 ಈ ರೀತಿ ಆತನು 포ಟಿಫರನ ಮನೆಯಲ್ಲಿ 거기서 이제 ಉಳಿದುಕೊಂಡನು. 열심히 잘 살고 있었는데 ಅಲ್ಲಿ ಆತನು ಪರಿಶ್ರಮದ ಜೀವನವನ್ನು ಜೀವಿಸಿದನು. 보디발 아내에게 누명을 덮어 쓰게 되죠. ಆದರೆ ಆತನು ಪೋಟಿಫರನ ಹೆಂಡತಿಯ ಮೂಲಕ ತಪ್ಪಾಗಿ 그러면서 이제 ಆರೋಪಿಸಲ್ಪಟ್ಟನು. 감옥을 가게 되는 것입니다.
ಈ ರೀತಿ ಆತನು ಜೈಲಿನಲ್ಲಿ 거기에서 ಉಳಿಕೊಂಡನು. 이제 술 맡은 가는자, 떡 굽는 가는자를 만났는데요. ಅಲ್ಲಿ ಭಕ್ಷಕನು ಮತ್ತು ಪಾನದಾಯಕನನ್ನು ಭೇಟಿ 그들의 ಮಾಡುತ್ತಾನೆ. 어느 날 꾼 그 꿈을 그들에게 해석을 해주게 되었습니다. ಒಂದು ದಿವಸ ಅವರ ಕನಸುಗಳ ಅರ್ಥವನ್ನು ಆತನು ತಿಳಿಸುತ್ತಾನೆ. 요셉의 그 해석대로 떡 굽는 가는 장은 죽게 되고 술 맡은 가는 천직을 회복하게 되었죠. ಪಾನದಾಯಕನು ಜೀವಿಸುತ್ತಾನೆ ಮತ್ತು ಭಕ್ಷಕನು ಅವನು ಮರಣ ಹೊಂದುತ್ತಾನೆ. 다시 이제 술 맡은 가는 장 왕에게 가서 이제 다시 천직을 회복해서 이제 살고 있는데요. ಪಾನದಾಯಕನಿಗೆ ಮತ್ತೊಂದು ಸ್ಥಾನ ಸಿಕ್ಕಿ ಅವನು ಜೀವಿಸುತ್ತಾ ಇದ್ದಾನೆ. 어느 날 이제 그 바로 왕이 꿈을 꾸게 된 거죠. ಒಂದು ದಿವಸ ಫರೋಹನಿಗೆ ಕನಸು 근데 그 ಬಂತು. 꿈이 너무 이상해서 그 꿈을 해석해 보려고 했는데 아무도 꿈을 해석해 주는 ಆ 사람이 ಒಂದು ಕನಸು 없었습니다. ಬಹಳ ವಿಚಿತ್ರವಾಗಿತ್ತು. ಆ ಒಂದು ಕನಸಿನ ಅರ್ಥ ಬೇರೆಯವರು ತಿಳಿಸಬೇಕೆಂಬುದಾಗಿದ್ದನು, ಆದರೆ ಯಾರು ತಿಳಿಸಲಿಲ್ಲ. 그때 이제 술 맡은 가는 장이 이제 요셉을 기억을 해서 요셉을 왕 앞으로 이제 ಆ 불러오게 ಒಂದು 되죠. ದಿವಸದಲ್ಲಿ ಪಾನದಾಯಕನು ಯೋಸೇಫನ ನೆನಪು ಮಾಡಿಕೊಂಡು ಫರೋಹನ ಮುಂದೆ ಅವನು ತರುತ್ತಾನೆ. 요셉이 왕 앞에 나와서 이제 왕의 그 꿈을 해석해 주게 되었습니다. ಆತನು ಫರೋಹನ ಮುಂದೆ ಕುಳಿತುಕೊಂಡು ಕನಸಿನ ಅರ್ಥವನ್ನ ತಿಳಿಸುತ್ತಾನೆ. 바로 왕이 그 꿈은 앞으로 7년 동안 흉년이 오고 그 이후에 흉년이 와서 이 나라는 망한다는 그런 꿈이었습니다. ಮುಂದೆ ಇರುವಂತೆ 7 ವರ್ಷದ ಬರಗಾಲದ ಕುರಿತು ಈ ಒಂದು ಕನಸು. 그 꿈을 해석하고 난 이후에 왕은 이 요셉에게 얘기를 했죠. ಕನಸಿನ ಅರ್ಥ ತಿಳಿಸಿದ ನಂತರ ಫರೋಹನು ಯೋಸೇಫನಿಗೆ ಹೇಳುತ್ತಾ ಇದ್ದಾನೆ, 너는 이 나라를 치리하라고 ಈ 했습니다. ಒಂದು ಭೂಮಿಯನ್ನ ನೀನು ಆಳು ಎಂಬುದಾಗಿ. 그때 요셉은 이제 애굽의 치리자가 되었던 거죠. ಈ ರೀತಿ ಯೋಸೇಫನು ಐಗುಪ್ತದ ಅಧಿಕಾರಿಯಾಗುತ್ತಾನೆ. 요셉이 꿈 해석대로 그 애굽은 7년 풍년이 오게 되었고 ಆ ಕನಸಿನ ಪ್ರಕಾರವೇ ಆ ಒಂದು ಭೂಮಿಯಲ್ಲಿ 7 ವರ್ಷ ಬರಗಾಲವಿತ್ತು. 그다음에 7년 이제 흉년이 되었습니다. ಅಲ್ಲಿ 7 ವರ್ಷ ಬರಗಾಲವಿತ್ತು. 이제 그 애굽뿐만 아니라 그 주변국들이 이제 양식이 없어서 아주 어려움을 당했습니다. ಐಗುಪ್ತದಲ್ಲಿ ಮಾತ್ರ ಅಲ್ಲ, ಅಕ್ಕಪಕ್ಕ ಇದ್ದಂತ ಒಂದು ಪಟ್ಟಣದಲ್ಲೂ ಸಹ ಕಷ್ಟವಿತ್ತು. 그때 이제 요셉의 형들도 이제 애굽에 가서 양식을 이제 사러 갔다는 거죠. ಯೋಸೇಫನ ಅಣ್ಣಂದಿರು ಅವರು ಆಹಾರವನ್ನು ಪಡೆದುಕೊಳ್ಳಲು ಐಗುಪ್ತಕ್ಕೆ ಬಂದರು. 자, 요셉이 이제 총리가 되면서 아스나시라는 아내를 만나가지고 결혼을 했습니다. ಯೋಸೇಫನು ಅಧಿಕಾರಕ್ಕೆ ಬಂದ ನಂತರ ಆತನು ಅಸನಾತ್ ಎಂಬುವ ಸ್ತ್ರೀಯನ್ನ ಭೇಟಿ ಮಾಡುತ್ತಾನೆ. 사이에 태어난 그 아들 이름을 이제 머나세라고 지어줬죠. ಆತನಿಗಿರುವಂತ ಮಗನಿಗೆ ಆತನು ಮನಸ್ಸೆ ಎಂಬುದಾಗಿ ಹೆಸರಿಡುತ್ತಾನೆ. 자, 이제 그 아들 낳았을 때에 요셉이 이름을 뭐라고 짓지 하고 이제 지난 날을 곰곰이 생각해 보았습니다. ಆತನು ಯೋಚಿಸುತ್ತಿದ್ದನು, ನನ್ನ ಮಗನಿಗೆ ಏನೆಂದು ಹೆಸರಿಡಬೇಕು ಎಂಬುದಾಗಿ. 지난 날 곰곰이 생각하면서 요셉은 하나님의 뜻을 발견하게 된 거죠. ಆತನು ಜೀವಿಸಿದಂತ ಜೀವನವನ್ನ ಕಂಡು ಅವನು ದೇವರ ಒಂದು ಚಿತ್ತವನ್ನ ಕಂಡುಕೊಂಡನು. 하나님의 섭리를 발견하게 되었습니다. ದೇವರ ದೂರದೃಷ್ಟಿಯನ್ನು ಅವನು 아, ಕಂಡುಕೊಂಡನು. 내가 형님들에게 미움을 당하고 또 죽일 뻔한 것도 하나님의 뜻이었구나. ನಾನು ಅಣ್ಣ ತಮ್ಮಂದರಿಂದ ದ್ವೇಷಿಸಲ್ಪಟ್ಟದು ಅದು ದೇವರ ಒಂದು 내가 ಚಿತ್ತ. 미디안 그 장사들에게 팔림을 당하고 보디발 집에 가서 누명을 덮어 쓴 것도 하나님의 뜻이었구나. ನಾನು ಇಷ್ಮಾಯೇಲ್ಯರಿಗೆ ಮಾರಲ್ಪಟ್ಟಿದ್ದು ಮತ್ತು ತಪ್ಪಾದ ಆರೋಪ ಬಂದದು ಇದೆಲ್ಲವೂ ದೇವರ ಚಿತ್ತ. 내 감옥에 가서 술 맡은 가난장의 꿈을 해석해 주는 것도 하나님의 뜻과 섭리 안에 있었구나. ಮತ್ತು ಪಾನದಾಯಕ ಮತ್ತು ಭಕ್ಷಕನ ಕನಸಿನ ಅರ್ಥ ತಿಳಿಸುವುದು ಸಹ ದೇವರ 그래서 하나님 나를 ದೂರದೃಷ್ಟಿಯಲ್ಲಿ 총리로 이렇게 만들기 위한 모든 과정이었다는 사실을 알게 되었습니다. ಆತನಿಗೆ ತಿಳಿದು ಬಂತು ಅವನ ಜೀವನದಲ್ಲಿ ನಡೆದದ್ದೆಲ್ಲ ಅದು ದೇವರ ಒಂದು ಕಾರ್ಯ ಎಂಬುದಾಗಿ. 하나님의 그 뜻과 섭리를 발견하면서 ಇದನ್ನ ಕಂಡುಹಿಡಿಯುವುದರಲ್ಲಿ 가족들에 대한 형님들에 대한 원망과 불평과 정우심이 사라지게 되었습니다. ಆತನ ಅಣ್ಣಂದಿರ ಮೇಲೆ ಇದ್ದಂತ ಎಲ್ಲ ಕೋಪ, ದ್ವೇಷ, ಅಸೂಯೆ ಇದೆಲ್ಲವೂ ಅದು ಮಾಯವಾದವು. 요셉의 마음에 형님들을 다 용서할 수가 있었다는 거죠. ಆತನು ಆತನ ಅಣ್ಣಂದಿರನ್ನು ಸಂಪೂರ್ಣವಾಗಿ 어느 ಕ್ಷಮಿಸಿದನು. 날 형님들이 요셉 앞에 양식을 사러 ಒಂದು 왔습니다. ದಿವಸ ತನ್ನ ಅಣ್ಣಂದಿರು ಯೋಸೇಫನ ಬಳಿ ಆಹಾರವನ್ನು ಪಡೆದುಕೊಳ್ಳಲು 요셉은 ಬಂದರು. 이제 그 형님들과 아버지 모든 식구들을 애굽으로 인도하고 싶었던 거죠. ಯೋಸೇಫನು ತನ್ನ ಅಣ್ಣಂದಿರನ್ನು ಮತ್ತು ತಂದೆಯನ್ನು ಐಗುಪ್ತಕ್ಕೆ ಕರೆತರಬೇಕೆಂಬುದಾಗಿದ್ದನು. 왜냐하면 그 7년 흉년을 절대 온 가족들이 이길 수가 없다는 거죠. ಯಾಕಂದ್ರೆ ಆ ಇಡೀ ಕುಟುಂಬ ಈ ಒಂದು ಬರಗಾಲವನ್ನು ಹಾದು ಬರಲು ಸಾಧ್ಯವಿಲ್ಲ. 그래서 요셉은 모든 가족들을
이 애굽으로 다 모시고 오고 싶었던 것입니다. ಆತನು ಆತನ ಕುಟುಂಬವನ್ನು ಐಗುಪ್ತಕ್ಕೆ ಕರೆತರಬೇಕೆಂಬುದಾಗಿದ್ದನು. 한 번은 이제 양식을 사러 온 그 형님들에게 자신을 밝혔습니다. ಅವರ ಅಣ್ಣಂದಿರು ಅಲ್ಲಿ ಆಹಾರವನ್ನು ಪಡೆದುಕೊಳ್ಳಕ್ಕೆ ಬಂದವರ ಮುಂದೆ ಆತನು ಹೇಳಿದನ ನಂತರ 창세기 45장인데요. ಆದಿಕಾಂಡ 45ನೇ ಅಧ್ಯಾಯ 5ನೇ ವಚನ. 당신들이 날 이곳에 팔았으므로 근심하지 마소서, 한탄하지 마소서. 하나님 생명을 구원하시려고 나를 당신들 앞서 보내셨나이다. ನೀವು ನನ್ನನ್ನು ಮಾರಿದಕ್ಕಾಗಿ ವ್ಯಸನಪಟ್ಟು ದುಃಖಿಸಬೇಡಿರಿ. ಪ್ರಾಣ ಸಂರಕ್ಷಣೆಗಾಗಿ ದೇವರು ನನ್ನನ್ನು ನಿಮ್ಮ ಮುಂದೆ ಕಳುಹಿಸಿದನು. 형님들은 요셉을 만나고 난 이후에 깜짝 놀랐습니다. ಅಣ್ಣಂದಿರು ಯೋಸೇಫನನ್ನು ಭೇಟಿ ಮಾಡಿದ ನಂತರ ಬಹಳ ಆಶ್ಚರ್ಯ. 이제 죽은 줄 알았던 그 요셉이 살아 있는 겁니다. ಯೋಸೇಫನು ಸತ್ತು ಹೋದನೆಂಬುದಾಗಿ ನಂಬಿದವರಾದರೆ ಯೋಸೇಫನು 그리고 ಬದುಕಿದ್ದಾನೆ 애굽의 총리가 되어 있는 겁니다. ಮತ್ತು ಐಗುಪ್ತದಲ್ಲಿ ಅಧಿಕಾರದಲ್ಲಿ ಇದ್ದಾನೆ. 이들은 이제 형님들은 지난 날을 생각하면서 이제 무섭고 두려운 마음이 있는 거죠. ಅವರ ಹೃದಯದಲ್ಲಿ ಭಯ ಇತ್ತು. ಯಾಕಂದ್ರೆ ಅವರು ಹಿಂದೆ ಮಾಡಿದಂತ ಕಾರ್ಯಗಳನ್ನು ನೆನೆಸಿಕೊಂಡು 동생을 죽이려고 하고 팔아먹었던 형님들 마음은 늘 그 죄책감에 그 마음이 사로잡혀 있었던 것입니다. ಅವರು ಅವರ ತಮ್ಮನನ್ನು ಮಾರಿದರಿಂದ ಅವರ ಹೃದಯದಲ್ಲಿ ಅವರನ್ನು ದಂಡಿಸಿಕೊಳ್ಳುತ್ತಾ ಇದ್ದರು. 잊어먹고 있던 그 요셉을 만나게 되면서 다시 이제 두려운 마음이 들어오게 된 거죠. ಯೋಸೇಫನನ್ನು ಭೇಟಿ ಮಾಡಿದ ನಂತರ ಅವರ ಹೃದಯ ಭಯದಿಂದ ತುಂಬಿತು. 그때 그것을 알고 있는 요셉 형님들에게 나를 이곳에 팔았으므로 근심하지 말라고 ಅವರ 했습니다. ಹೃದಯಗಳನ್ನ ತಿಳಿದುಕೊಂಡು ಯೋಸೇಫನು ಹೇಳ್ತಾ ಇದ್ದಾನೆ, ದುಃಖಿತರಾಗಬೇಡಿರಿ, ಕೋಪಗೊಳ್ಳಬೇಡಿ 한탄하지 말라고 ಎಂಬುದಾಗಿ. 했습니다. ದುಃಖಿತರಾಗಬೇಡಿ. 하나님이 생명을 가족들의 생명을 구원하시려고 나를 당신들보다 먼저 앞서 보내신 것밖에 없다고 했습니다. ದೇವರು ನನ್ನನ್ನು ಕಳುಹಿಸಿಕೊಟ್ಟಿದ್ದಾರೆ. 7절에 보시면 하나님이 큰 구원으로 당신들의 생명을 보존하고 당신들의 후손을 세상에 두시려고 나를 당신들 앞서 7ನೇ ಅಧ್ಯಾಯದ 보내셨나이다. ನೋಡುವಾಗ ನಿಮ್ಮ ಜನರು ಭೂಮಿಯ ಮೇಲೆ ಉಳಿಯುವಂತೆಯೂ ನೀವು ವಿಪತ್ತಿಗೆ ಸಿಕ್ಕದ ಹಾಗೆ ಬಹುಜನವಾಗುವಂತೆ ದೇವರು ನಿಮ್ಮ ಮುಂದೆ ಕಳುಹಿಸಿಕೊಟ್ಟಿದ್ದಾರೆ. 그러니 나를 이리로 보낸 자는 당신들이 아니요 하나님이시라. ನೀವು ನನ್ನನ್ನು ಕಳುಹಿಸಲಿಲ್ಲ, ದೇವರು ನನ್ನನ್ನು ಕಳುಹಿಸಿದರು. 요셉은 분명히 형님들에게 얘기했습니다. ಅವನು ಸ್ಪಷ್ಟವಾಗಿ ಆತನ ಅಣ್ಣಂದಿರ ಬಳಿಯಲ್ಲಿ 두려워하고 ಮಾತನಾಡಿದನು. 염려하고 있는 그 형님들을 향해서 안심을 시켰던 거죠. ಅವರ ಅಣ್ಣಂದಿರು ಅವನಲ್ಲಿ ಭಯ 나를 ಉಳ್ಳವರಾಗಿದ್ದರು. 이리로 보낸 자는 당신들이 아니라 하나님께서 그렇게 하셨다고 했습니다. ಆತನು ಅವರಿಗೆ ಹೇಳ್ತಾ ಇದ್ದಾನೆ, ದೇವರು ನನ್ನನ್ನು ಇಲ್ಲಿ ಕರೆತಂದರು ಎಂಬುದಾಗಿ. 하나님의 뜻과 섭리를 발견한 이 요셉은 형님들을 향한 모든 서운한 마음들이 다 지워져 버렸죠. ಯೋಸೇಫನು ದೇವರ ದೂರದೃಷ್ಟಿಯನ್ನು ನೋಡಿ ಆತನು ಎಲ್ಲವನ್ನು ಮರೆತು ಹೋದನು. 마음에 다 용서가 되어졌죠. ಆತನು ಅವರನ್ನು 근데 ಕ್ಷಮಿಸಿದನು. 형님들은 여전히 그 죄책감에 빠져 있다는 ಆದರೆ 것입니다. ಅವರ ಅಣ್ಣಂದಿರು ಇನ್ನೂ ಅವರು ದಂಡಿಸಲ್ಪಡುತ್ತಿದ್ದರು. 그래서 이제 형님들과 이제 아버지를 이 애굽으로 이제 모셨습니다. ಮತ್ತು ಅವರ ತಂದೆ ಮತ್ತು ಅವರ ಅಣ್ಣಂದಿರನ್ನು ಐಗುಪ್ತಕ್ಕೆ ಕರೆತರುತ್ತಾನೆ. 온 가족이 애굽으로 이제 이사를 오게 된 거죠. ಆ ಇಡೀ ಕುಟುಂಬ ಐಗುಪ್ತಕ್ಕೆ ಬರುತ್ತಾರೆ. 그리고 이제 애굽에서 17년간 요셉과 함께 온 가족이 살았습니다. 17 ವರ್ಷ ಯೋಸೇಫನ ಸಂಗಡ ಅವರು ಜೀವಿಸುತ್ತಾರೆ. 47장 28절을 보시면은 ನೀವು 47ನೇ ಅಧ್ಯಾಯದಲ್ಲಿ ನೋಡುವಾಗ 28절 야곱이 애굽 땅에 17년을 거하였으니 그의 수가 147세라. 28ನೇ ವಚನದಲ್ಲಿ ಯಾಕೋಬನು ಐಗುಪ್ತ ದೇಶದಲ್ಲಿ 17 ವರ್ಷ ಇದ್ದನು, ಅವನ ಜೀವಿತ ಕಾಲವು ಒಟ್ಟಿಗೆ 147 ವರ್ಷಗಳು. 야곱이 이제 요셉과 함께 또 그 아들도 함께 17년을 애굽에서 살게 되었습니다. ಯೋಸೇಫನು ಯಾಕೋಬನ ಸಂಗಡ 17 ವರ್ಷ ಇದ್ದನು. 그리고 이제 야곱은 세상을 떠났습니다. ಯಾಕೋಬನು ನಂತರ ಮರಣ ಹೊಂದುತ್ತಾನೆ. 야곱이 살아 있었을 때는 크게 서로 겉으로 문제가 드러나지 않았었는데 ಯಾಕೋಬನು ಜೀವದಿಂದಿರುವಾಗ ಯಾವುದೇ ಸಮಸ್ಯೆ ಇರಲಿಲ್ಲ. 야곱이 죽고 난 이후에 요셉의 형들은 이제 요셉을 향해서 두려워했습니다. ಯಾಕೋಬನು ಮರಣ ಹೊಂದಿದ ನಂತರ ಅಣ್ಣ ತಮ್ಮಂದಿರು ಯೋಸೆಫನ ಮೇಲೆ ಭಯಗೊಳ್ಳುತ್ತಿದ್ದರು. 창세기 50장 15절에 보시면은 ನೀವು ಆದಿಕಾಂಡ 50ನೇ ಅಧ್ಯಾಯದಲ್ಲಿ ನೋಡುವಾಗ 15절 요셉의 형제들이 그 아비가 죽었음을 보고 말하되 요셉이 혹시 우리를 미워하여 우리가 그에게 행한 모든 악을 다 갚지는 아니할까 하고
15ನೇ ವಚನದಲ್ಲಿ ನೋಡುವಾಗ ಯೋಸೇಫನ ಅಣ್ಣ ತಮ್ಮಂದಿರು ತಂದೆ ಸತ್ತದನ್ನು ಕಂಡು, ಒಂದು ವೇಳೆ ಯೋಸೇಫನು ನಮ್ಮನ್ನು ದ್ವೇಷಿಸಿ ನಾವು ಅವನಿಗೆ ಮಾಡಿದ ಎಲ್ಲ ಕೇಡಿಗೆ ಪ್ರತಿಯಾಗಿ ಪೂರ ಶಿಕ್ಷೆಯನ್ನು ಕೊಟ್ಟಾನು ಎಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಂಡರು. 이제 그 야곱이 죽고 난 이후에 요셉의 형들은 이제 혹시 요셉이 아버지가 계실 때는 우리를 그냥 가만히 뒀지만 아버지가 돌아가셨으니까 이제 원수는 갚지 아니할까 하고 두려워했습니다. ಅವರಲ್ಲಿ ಆ ಭಯ ಇತ್ತು. ತಂದೆ ಬದುಕಿದ್ದಾಗ ಅದನ್ನು ಏನು ಮಾಡಲಿಲ್ಲ. ಈಗ ತಂದೆ ತೀರಿ ಹೋಗಿದ್ದಾರೆ. ಈಗ ಅವರು ನಮ್ಮ ಮೇಲೆ ಏನಾದರೂ ಅದಕ್ಕೆ ಪ್ರತಿಯಾಗಿ 그 ತೀರಿಸುವುದಾದರೆ 형들이 ಏನು 17절에 보시면 ಮಾಡಬೇಕೆಂಬುದಾಗಿ. 너희는 이같이 요셉에게 이르라. 네 형들이 네게 악을 행하였을지라도 이제 바라건대 그 허물과 죄를 용서하라 하셨다 하라 하셨나니 당신의 아버지 하나님의 종들이 저를 이제 용서하소서 하며 요셉이 그 말을 들을 때 울었더라. 17ನೇ ವಚನದಲ್ಲಿ ನೋಡುವಾಗ, ನಿನ್ನ ಅಣ್ಣಂದಿರಾದ ನಾವು ನಿನಗೆ ಕೇಡು ಮಾಡಿದ್ದು ನಿಜವೇ, ಆದರೂ ನಮ್ಮ ಅಪರಾಧವನ್ನು ಪಾಪವನ್ನು ಕ್ಷಮಿಸಿ ಎಂಬುದಾಗಿ ಹೇಳಿಕೊಳ್ಳಬೇಕು. ಹೀಗೆ ಅವನು ಅಪ್ಪಣೆ ಮಾಡಿದರಿಂದ ನೀನು ಈಗ ನಿನ್ನ ತಂದೆಯ ದೇವರಿಗೆ ಭಕ್ತರಾಗಿರುವ ನಾವು ಮಾಡಿದ 요셉의 ಅಪರಾಧವನ್ನು 형들은 ಕ್ಷಮಿಸಬೇಕೆಂದು 이제 요셉에게 ಬೇಡಿಕೊಳ್ಳುತ್ತೇವೆ 가서 ಎಂದು ಹೇಳಿಕೊಂಡರು. 얘기를 했습니다. ಅಣ್ಣಂದಿರು ಯೋಸೇಫನ ಬಳಿಗೆ ಹೋಗಿ ಅವರು ಹೇಳಿದರು, 아버지가 돌아가시기 전에 이런 이야기 했다고. ತಂದೆ ಮರಣ ಹೊಂದುವುದಕ್ಕಿಂತ ಮುಂಚೆ ಅವರು ಇದನ್ನು ಹೇಳಿದರು. 아무리 저 형들이 죄를 지어서 그죄 용서해 주라고 했다. ಅವರು ಎಷ್ಟೇ ಪಾಪ ಮಾಡಿದರೂ ಸಹ ನೀನು ಅವರನ್ನು ಕ್ಷಮಿಸಬೇಕು. 그 얘기를 듣고 요셉은 울었다고 했습니다. ಯೋಸೇಫನು ಇದನ್ನು ಕೇಳಿದ ನಂತರ ಅವನು ದುಃಖಿತನಾದನು. 이미 17년 동안 같이 살면서 다 용서했다고 얘기를 17년 동안 했는데 ಆತ ಹೇಳ್ತಾ ಇದ್ದಾನೆ, 17 ವರ್ಷದ ಹಿಂದೆನೆ ಅವರನ್ನು ಕ್ಷಮಿಸಿದನು 요셉 ಎಂಬುದಾಗಿ. 형들의 마음에는 그 요셉 이야기가 들어가지 아니했죠. ಆದರೆ ಯೋಸೇಫನ ಮಾತು ಅವರ ಅಣ್ಣಂದಿರ ಒಳಗೆ 요셉의 ಪ್ರವೇಶಿಸಿತು. 형들은 요셉의 마음을 만나보지를 못한 거죠. ಆ ಕಾರಣದಿಂದ ಅವರ ಅಣ್ಣಂದಿರು ಯೋಸೇಫನ ಹೃದಯಕ್ಕೆ ಭೇಟಿ ಮಾಡಲು 요셉의 ಸಾಧ್ಯವಾಗಲಿಲ್ಲ. 형들은 하나님의 뜻과 그 섭리를 발견하지 못했던 것입니다. ಅವರು ಚಿತ್ತವನ್ನು ಅವರು ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ. 하나님 뜻과 섭리를 발견했다면 아 그래 하나님께서 요셉을 총리로 세우기 위해서 우리로 하여금 그렇게 팔게 했구나. ಅವರು ದೇವರ ಚಿತ್ತವನ್ನು ಕಂಡುಹಿಡಿಯುವುದಾದರೆ ಅವರಿಗೆ ತಿಳಿದು ಬರ್ತಿತ್ತು, ಅವರು ಅವನನ್ನು ಮಾರಿದದ್ದು ಯೋಸೇಫನು ಅಲ್ಲಿ ಹೋಗಿ ಅಧಿಕಾರಿಯಾಗುವುದಕ್ಕೆ ಎಂಬುದಾಗಿ. 요셉의 형님들은 자기들이 요셉에게 잘못한 행위만 ಆದರೆ ಅವರು 남아있지 ಮಾಡಿದಂತಹ ಒಂದು ಕಾರ್ಯಗಳು ಅದು ಅವರ ಮನಸ್ಸಿನಲ್ಲಿ ಉಳಿಕೊಂಡಿದ್ದರಿಂದ 하나님의 섭리를 ಅವರು 만나지 ದೇವರ 못했기 때문에 ದೂರದೃಷ್ಟಿಯನ್ನು ಪ್ರವೇಶಿಸಲು ಸಾಧ್ಯವಾಗಲಿಲ್ಲ. 그들 마음속에 있는 그 잘못된 그 행위에 매여 있고 죄에 매여 있더라는 거죠. ಅವರು ಅವರ ಸ್ವಂತ ಕಾರ್ಯಗಳಿಂದ ಕಟ್ಟಲ್ಪಟ್ಟಿದ್ದರು. 언제 그 행위에서 벗어나고 죄에서 벗어날 수가 있습니까? ಅವರು ಇದರಿಂದ ಯಾವಾಗ ವಿಮುಕ್ತಿಗೊಳ್ಳುತ್ತಾರೆ? 하나님의 뜻과 섭리를 발견할 때입니다. ಅವರು ದೇವರ ಒಂದು ದೂರದೃಷ್ಟಿಯನ್ನು ಕಂಡುಹಿಡಿಯುವಾಗ, 하나님의 마음을 발견할 때에 ದೇವರ ಹೃದಯವನ್ನು ಕಂಡುಹಿಡಿಯುವಾಗ 죄에서 벗어날 수가 있는 것입니다. ನಾವು ಪಾಪದಿಂದ 자기 ಬಿಡುಗಡೆ 생각이나 행위에 벗어날 수가 있는 ನಾವು ನಮ್ಮ 거죠. ಕಾರ್ಯಗಳ ಮೂಲಕ ಬಿಡುಗಡೆ 요셉의 ಹೊಂದಬಹುದು. 형들은 하나님의 섭리를 발견하지 못했습니다. ಯೋಸೇಫನ ಅಣ್ಣಂದಿರು ದೇವರ ದೂರದೃಷ್ಟಿಯನ್ನು ಭೇಟಿ ಮಾಡಲು 또 하나님의 섭리를 ಸಾಧ್ಯವಾಗಲಿಲ್ಲ. 발견한 요셉의 마음도 발견하지 못했죠. ಅವರು ಯೋಸೇಫನ ಹೃದಯವನ್ನು ಸಹ ಭೇಟಿ ಮಾಡಲು 여전히 자기들이 ಸಾಧ್ಯವಾಗಲಿಲ್ಲ. 잘못한 그 행위에만 지금 매여 있더라는 것입니다. ಅವರು ಮಾಡಿದಂತ ತಪ್ಪು ಕಾರ್ಯಗಳಿಂದ ಅವರು ಕಟ್ಟಲ್ಪಟ್ಟಿದ್ದರು. 그 요셉이 그 형님들의 얘기를 듣고 막 ಈ 울었다는 거죠. ಕಾರಣ ಯೋಸೇಫನು ಕಣ್ಣೀರು ಸುರಿಸಿದನು ಕೇಳಿಸಿಕೊಂಡ ನಂತರ. 내가 17년 동안 얘기를 했었는데 ನಾನು ನಿಮ್ಗೆ 17 ವರ್ಷದಿಂದ ಮಾತನಾಡುತ್ತಿದ್ದೇನೆ. 염려하지 말라고, ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ, 걱정하지 말라고, ಅದ್ರ ಮೇಲೆ ಗಮನ 두려워할 ಬಿಡಬೇಡಿ, 것 없다고. ಭಯ ಪಡಬೇಡಿ. 하나님이 다 그렇게 하신 거라고. ಇದು ದೇವರು ಮಾಡಿದಂತ ಕಾರ್ಯ. 그렇게 17년 동안 외쳤지만은 17 ವರ್ಷ ಈ ಮಾತನ್ನು ಹೇಳಿದರೂ ಸಹ 형님들 마음에는 요셉의 그 말이 들어가지 아니했다는 것입니다. ಅವರ ಅಣ್ಣಂದಿರ ಹೃದಯದಲ್ಲಿ ಈತನ ಮಾತು ಪ್ರವೇಶಿಸಿರಲಿಲ್ಲ. 요셉의 마음에는 형님들을 향해서 모든 죄가 다 끝이 났는데 ಯೋಸೇಫನ ಹೃದಯದಲ್ಲಿ ಅವರ ಅಣ್ಣಂದಿರ ಎಲ್ಲ ಕೆಟ್ಟ ಕಾರ್ಯಗಳು ಅದು ಮುಗಿದೋಗಿತ್ತು. 요셉 편에서는 다 용서했는데 ಯೋಸೇಫನು ಎಲ್ಲವನ್ನ ಕ್ಷಮಿಸಿದನು. 요셉은 아무 문제를 삼지 않는데 ಆದರೆ ಯಾವುದಕ್ಕೂ ಸಮಸ್ಯೆ ಮಾಡಲಿಲ್ಲ. 그 형들은 문제가 되는 겁니다. ಆದ್ರೆ ಅವರ ಅಣ್ಣಂದಿರಿಗೆ ಅದು 아, ಸಮಸ್ಯೆಯಾಗಿದೆ. 우리가 요셉을 미워했어. ನಾನು ಯೋಸೇಫನನ್ನು 우리 ದ್ವೇಷಿಸಿದೆ, 요셉을 팔아먹었어. ಯೋಸೇಫನನ್ನ 우리 ಮಾರಿದೆವು, 요셉에게 잘못했어. ನಾವು ತುಂಬಾ ತಪ್ಪು 우리 ಕಾರ್ಯಗಳು 죄가 ಮಾಡಿದೆವು, 있어. ನಾವು ಪಾಪ 그 ಮಾಡಿದೆವು. 생각 속에 매여 있더라는 ಅವರ 것입니다. ಆಲೋಚನೆಗಳಿಂದ ಅವರು 만약 ಕಟ್ಟಲ್ಪಟ್ಟಿದ್ದಾರೆ. 요셉 형님들이 하나님의 그 섭리를 발견했다면 ಅವರು ದೇವರ ದೂರದೃಷ್ಟಿಯನ್ನು ಕಂಡುಹಿಡಿಯುವುದಾದರೆ 그들은 죄 속에 더 이상 그 방황하지 아니했을 것입니다. ಅವರು ಪಾಪದಲ್ಲಿ ಇರುತ್ತಿರಲಿಲ್ಲ. 죄 때문에 고민하지 않았을 것입니다. ಅವರು ಪಾಪದಲ್ಲಿ ಕಳೆದು 또 하나님의 ಹೋಗುತ್ತಿರಲಿಲ್ಲ. 섭리를 만났던 그 요셉의 마음을 만났다면 ಅವರು ಯೋಸೇಫನನ್ನ ಭೇಟಿ ಮಾಡಿರುವುದಾದರೆ 그들은 그들의 그 행위와 죄 속에 매이지 아니했을 것입니다.
ಅವರು ಅವರ ಕಾರ್ಯಗಳಿಂದ ಕಟ್ಟಲ್ಪಟ್ಟುತ್ತಿರಲಿಲ್ಲ. 하나님의 섭리와 하나님의 계획을 만나지 못하기 ಅವರು 때문에 ದೇವರ ಚಿತ್ತವನ್ನು ಭೇಟಿ ಮಾಡಲು ಆಗದ ಕಾರಣ 하나님 마음을 만나지 못했기 ಮತ್ತು 때문에 ದೇವರ ಚಿತ್ತವನ್ನು ಭೇಟಿ ಮಾಡದ 또 ಕಾರಣ 요셉의 마음을 못 만났기 때문에 ಮತ್ತು ಯೋಸೇಫನ ಹೃದಯವನ್ನ 그런 ಕಂಡಿದ್ದ ಕಾರಣ 죄 속에 정죄 속에 매여 있는 것을 우리는 보는 것입니다. ನಾವು ಅವರು ದಂಡಿಸಲ್ಪಡುವಿಕೆಯನ್ನು ನೋಡಬಹುದು. 우리가 가늠 잡힌 여자 이야기도 그러하죠. ಅದು ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದ ಸ್ತ್ರೀಯ 이 여자는 가늠하다 현장에서 잡혔습니다. ಈ ಒಂದು ಸ್ತ್ರೀ ವ್ಯಭಿಚಾರ ಮಾಡುತ್ತಾ ಅವಳು ಅಲ್ಲಿ ಸಿಕ್ಕಿಬಿದ್ದ. 모세의 율법에는 이런 여자를 돌로 치라고 했습니다. ಮೋಶೆಯ ಆಜ್ಞೆಯ ಪ್ರಕಾರ ಒಂದು ಸ್ತ್ರೀ ಕಲ್ಲೊಡೆದು ಸಾಯಬೇಕು. 세관들과 바리새인들은 이 가늠 잡힌 여자를 끌고 예수님 앞에 왔습니다. ಫರಾಸಿಯರು ಶಾಸ್ತ್ರಿಗಳು ಯೇಸು ಸ್ವಾಮಿಯ ಮುಂದೆ ಆಕೆಯನ್ನು ಕರೆತಂದರು. 돌로 쳐 죽이기 전에 예수님을 한번 시험해 봤죠. ಆಕೆಯನ್ನು ಕಲ್ಲು ಎಸೆದು ಸಾಯಿಸುವುದಕ್ಕಿಂತ ಮುಂಚೆ ಯೇಸು ಸ್ವಾಮಿಯನ್ನ ಪರೀಕ್ಷಿಸಿದರು. 모세 율법이 이런 여자를 돌로 치라고 명하였거니와 ದೇವರೇ ಸತ್ಯವಿಧದಲ್ಲಿ ಈ ರೀತಿಯಾದಂತಹ ಸ್ತ್ರೀ ಕಲ್ಲು ಹೊಡೆದು ಸಾಯಬೇಕೆಂಬುದಾಗಿದೆ. 당신은 어떻게 하시겠나이까? ನೀವೇನ್ ಹೇಳುತ್ತೀರಾ? 예, 그들은 예수님 고소하려고 그렇게 했죠. ಅವರು ಇದನ್ನ ಮಾಡಿದ್ರು ಯಾಕಂದ್ರೆ ದೇವರನ್ನ ಅವರು ಪ್ರಶ್ನಿಸುವುದಕ್ಕೋಸ್ಕರ. 그때 예수님께서 너희들 중에 죄 없는 자가 돌로 치라고 했습니다. ನಿಮ್ಮಲ್ಲಿ ಯಾರಲ್ಲಿ ಪಾಪವಿಲ್ಲವೋ ಅವರು ಮೊದಲು ಕಲ್ಲನ್ನು ತೆಗೆದು ಎಸೆಯಬಹುದು ಎಂಬುದಾಗಿ. 모두 양심의 가책을 받아가지고 다 집으로 돌아갔습니다. ಅವರಿಗೆ ಅವರ ತಪ್ಪಿನ ಅರಿವು ತಿಳಿದು ಬಂದು ಅವರೆಲ್ಲರೂ ಮನೆಗೆ ಹಿಂದಿರುಗಿ ಹೋದರು. 마지막에 남은 사람은 예수와 그 여자만 남았습니다. ಯೇಸು ಸ್ವಾಮಿ ಮತ್ತೆ ಆ ಸ್ತ್ರೀ ಮಾತ್ರ ಅಲ್ಲಿ ಉಳ್ಕೊಂಡರು. 여자에 늘 정죄한 자가 없느냐? ಅಲ್ಲಿ ಅವರಿಗೆ ದಂಡಿಸಲ್ಪಡುವಂತವರು 예, ಯಾರಿಲ್ಲ. 예수 없나이다. 나도 너를 정죄하지 아니하노니. ಸ್ವಾಮಿಗಳು ನಾನು ನಿನ್ನ ಶಿಕ್ಷಿಸುವುದಿಲ್ಲ. 자, 예수님 내가 너를 정죄하지 ದೇವರು 않는다고 ಹೇಳ್ತಾರೆ 했습니다. ನಿನ್ನ ಶಿಕ್ಷಿಸುವುದಿಲ್ಲ ಎಂಬುದಾಗಿ. 다시는 죄를 범치 말라고 했습니다. ಮತ್ತೆ ಹೋಗಿ ಪಾಪ ಮಾಡಬೇಡ. 자, 여기에서 우리는 예수 그리스도의 뜻과 섭리를 발견할 수가 있는 것입니다. ಈ ಒಂದು ವಾಕ್ಯದ ಮೂಲಕ ದೇವರ ದೂರದೃಷ್ಟಿಯನ್ನು ನಾವು 이 ನೋಡಬಹುದು. 여자는 분명히 죄를 지었는데, ಈ ಒಂದು ಸ್ತ್ರೀ ಪಾಪ ಮಾಡಿದಳು, 큰 죄를 지었는데, ದೊಡ್ಡ ಒಂದು ಪಾಪ. 모세 율법으로 말하면 돌에 맞아 죽게 되는데 ಈ ಒಂದು ದೊಡ್ಡ ಪಾಪ ಕಲ್ಲೆಸೆದು 왜 ಸಾಯಬೇಕು. 예수님께 정죄하지 않았습니까? ಆದ್ರೆ ಯಾಕೆ ಯೇಸು ಸ್ವಾಮಿ ಆಕೆಯನ್ನು ಶಿಕ್ಷಿಸಲಿಲ್ಲ? 분명히 죄를 짓고 현장에 잡힌 여자인데 ಅವಳು ಆಗ್ಲೇ ವಿಚಾರದಲ್ಲಿ ಸಿಕ್ಕಿ ಬಿದ್ದಿದ್ದಾಳೆ. 왜 예수님 정죄하지 않습니까? ಯಾಕೆ ಯೇಸು ಸ್ವಾಮಿ ಶಿಕ್ಷೆ 여기 ಕೊಡಲಿಲ್ಲ? 하나님의 뜻과 하나님의 섭리가 있는 것입니다. ಯಾಕಂದ್ರೆ ಇಲ್ಲಿ ದೇವರ ಒಂದು ದೂರದೃಷ್ಟಿ 하나님의 ಇದೆ. 섭리를 모르는 사람은 ದೇವರ ದೂರದೃಷ್ಟಿ ನಮಗೆ 너 ಗೊತ್ತಿಲ್ಲದೆ 죄 ಹೋದರೆ 지었잖아. ನಾವು ಪಾಪ ಮಾಡುತ್ತೇವೆ. 더러운 죄 지었잖아. ನಾವು ಪಾಪ ಮಾಡುತ್ತೇವೆ. 넌 돌에 맞아 죽어야 돼. ನಾವು ಕಲ್ಲೆ ಹೊಡೆಯಲ್ಪಟ್ಟು 너 더러운 여자야. ಸಾಯಬೇಕು. 그렇게만 얘기하겠죠. ನೀವು ಅದನ್ನ ಮಾತ್ರ ಹೇಳಲು ಸಾಧ್ಯ. 또 돌을 들고 왔던 모든 사람들처럼, ಯಾವ ಜನರು 돌을 ಕಲ್ಲು 왔던 모든 사람들처럼 ಮತ್ತು ಯಾರ್ಯಾರು ಅಲ್ಲಿಂದ ಹೊರಟು ಹೋದರು 이 여자를 정죄만 했을 것입니다. ಅವರು ಸುಮ್ಮನೆ ಆಕೆನ 죽이기만 ಶಿಕ್ಷಿಸಿದರು. 했겠죠. ಆಕೆನ ಸುಮ್ಮನೆ 근데 이제 ಸಾಯಿಸಬೇಕಾಗಿತ್ತ. 하나님의 섭리가 있습니다. ಆದ್ರೆ ಅಲ್ಲಿ ದೇವರ ಒಂದು ಚಿತ್ತ ಇತ್ತು. 하나님의 뜻이 있습니다. ದೇವರ ಒಂದು ದೂರದೃಷ್ಟಿ 하나님이 ಇತ್ತು. 세상을 이처럼 사랑하사 독생자를 주셨습니다. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ನೀಡಿ ತನ್ನ 바로 ಒಬ್ಬನೇ 하나님은 ಮಗನನ್ನು 이 여자를 ಕಳುಹಿಸಿಕೊಟ್ಟರು. 위해서 예수님을 보내주지 않았습니까? ಈ ಕಾರಣದಿಂದ ಯೇಸು ಸ್ವಾಮಿಯನ್ನು ಕಳಿಸಿಕೊಟ್ಟರು. 이미 예수 그리스도는 이 요한복음 8장에서 이 여자의 죄를 당신의 등에 짊어지고 있다는 것입니다. ಯೇಸು ಸ್ವಾಮಿ ಯೋಹಾನ 8ರಲ್ಲಿ ಒಂದು ಸ್ತ್ರೀಯ ಪಾಪವನ್ನು ತೆಗೆದು ಹಾಕಿದ್ದಾರೆ. 다른 사람들은 예수님의 등에 이 여자의 죄를 짊어지고 있는 것이 보이지 않습니다. ಬೇರೆಯವರ ದೃಷ್ಟಿಯಲ್ಲಿ ಅವರು ಇದನ್ನು ನೋಡಲು ಸಾಧ್ಯವಾಗುತ್ತಿಲ್ಲ. 하나님 뜻과 섭리를 안다면 ಆದರೆ ದೇವರ ದೂರದೃಷ್ಟಿ ನಮಗೆ 이 ತಿಳಿಯುವುದಾದರೆ 여자의 죄는 예수 그리스도의 등 뒤에 이미 매여져 있다는 ಈ 것입니다. ಒಂದು ಸ್ತ್ರೀಯ ಪಾಪ ಯೇಸು ಸ್ವಾಮಿಯ ಹಿಂದೆ ಇದೆ ಎಂಬುದಾಗಿ ಅವರು ತಿಳಿದು ಬರುತ್ತದೆ. 예수님은 분명히 말씀할 수 있는 것입니다. ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾ 내가 ಇದ್ದಾರೆ, 너를 정죄하지 않는다고. ನಾನು ಈಕೆನ ಶಿಕ್ಷಿಸುವುದಿಲ್ಲ. 예수 그리스도만 할 수 있는 ಈ ಒಂದು 이야기입니다. ಮಾತುಗಳು ಯೇಸು ಸ್ವಾಮಿಯಿಂದ ಮಾತ್ರ ಹೇಳಲು ಸಾಧ್ಯ. 누가 가늠 잡힌 여자에게 정죄하지 않는다고 얘기할 수 있습니까? ಯಾರು ಈ ರೀತಿ ಹೇಳಲು ಸಾಧ್ಯ? ಒಂದು 이제는 그 누구도 이 여자에게 정죄하지 않는다는 얘기를 할 수가 없는 ಈ 것입니다. ಭೂಮಿಯಲ್ಲಿ ಯಾರೊಬ್ಬರು ಈ ರೀತಿ ಹೇಳಲು ಸಾಧ್ಯವಿಲ್ಲ. 예수 그리스도만이 이 얘기를 할 수가 ಯೇಸು 있다는 ಸ್ವಾಮಿ 것입니다. ಮಾತ್ರ ಈ ಮಾತನ್ನು ಹೇಳಲು ಸಾಧ್ಯ. 왜냐하면 예수 그리스도는 죄에서 구원자이시고 ಯಾಕಂದ್ರೆ ಯೇಸು ಸ್ವಾಮಿ 예수는 이 ರಕ್ಷಕನಾಗಿದ್ದಾನೆ, 여자의 죄를 ಪಾಪದ 침이 ವಿಮೋಚಕನು. 당신이 짊어지고 있기 때문에 그러하다는 것입니다. ಯೇಸು ಸ್ವಾಮಿಯಲ್ಲಿ ಒಂದು ಭಾರವಿದೆ 예수 그리스도는 분명히 ಮತ್ತು 말씀하셨습니다. ಅವರ ಮೇಲೆ ಒಂದು ಪಾಪದ 내가 ಭಾರವಿದೆ. 너를 정죄하지 않는다고. ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಶಿಕ್ಷಿಸುವುದಿಲ್ಲ, 죄가 없다고. ನಿನ್ನಲ್ಲಿ ಪಾಪ ಇಲ್ಲ, 죄가 용서되었다고. ನಿನ್ನ ಪಾಪ ಕ್ಷಮಿಸಲ್ಪಟ್ಟಿದೆ. 예수님은 말씀할 수가 있다는 ಯೇಸು 것입니다. ಸ್ವಾಮಿ ಇದನ್ನು ಹೇಳಲು ಸಾಧ್ಯವಾಯಿತು. 얼마나 놀라운 일이 일어났습니까? ಎಷ್ಟು ಆಶ್ಚರ್ಯ ಕಾರ್ಯ ನಡೆಯಿತು. 하나님의 뜻과 섭리를 안다면 ದೇವರು ಒಂದು ದೂರದೃಷ್ಟಿ ನಿಮಗೆ 이 ತಿಳಿದಿದ್ದಾರೆ. 여자를 향해서 누가 돌을 던지겠습니까? ಯಾರು ಆಕೆಯ ಮೇಲೆ ಕಲ್ಲು ಎಸೆಯಲು ಸಾಧ್ಯ? 예수 그리스도는 이 여자를 살리기 위하여 오셨습니다. ಯೇಸು ಸ್ವಾಮಿ ಒಂದು ಸ್ತ್ರೀಯನ್ನು ರಕ್ಷಿಸಲು 예수는 이 ಬಂದರು. 여자를 새로운 인생으로 만들기 위하여 ಯೇಸು ಸ್ವಾಮಿ ಈಕೆಯನ್ನು 오셨습니다. ಹೊಸ ಸೃಷ್ಟಿಯಾಗಿ ಮಾಡುವುದಕ್ಕೆ ಬಂದರು. 돌을 들고 있는 모든 사람들이 돌을 땅에 떨어뜨리도록 ಯೇಸು 했고 ಸ್ವಾಮಿಯ ಒಂದು ಎಲ್ಲಾ ಕಲ್ಲುಗಳ ಕೆಳಗೆ ಹಾಕುವಂತೆ ಮಾಡಿದರು 다 물러가도록 했습니다. ಮತ್ತು ಅವರು ಅಲ್ಲಿಂದ ಹೊರಟು ಹೋದರು. 예수님의 음성만 듣도록 했습니다. ಆಕೆಯ ಯೇಸು ಸ್ವಾಮಿಯ ಮಾತನ್ನು ಕೇಳಿಸಿಕೊಂಡು
ಕೊಡುವಾಗ 이제 ಮಾಡಿದ್ರು. 내가 증거하지 ನಾನು 않는다고. ಶಿಕ್ಷಿಸುವುದಿಲ್ಲ. 다시는 죄를 ಇನ್ನು ಮುಂದೆ 범치 ಪಾಪ 말라고. ಮಾಡಬೇಡ. 얼마나 ಎಷ್ಟು 놀라운 약속을 ಆಶ್ಚರ್ಯಕರವಾದಂತಹ ಒಂದು 해주셨습니까? ಉಡಂಬಡಿಕೆ ಕೊಟ್ಟರು. 이제 네가 지금까지 죄에 ಇನ್ನು ಅವಳು 끌려다녔지만 ಪಾಪದಲ್ಲಿ ಇಳಿಯಲ್ಪಟ್ಟಿಲ್ಲ. 이제 sin. 네가 ಈಗ 나를 ನಿನ್ನನ್ನು ಭೇಟಿ 만났는데 ಮಾಡಿದ್ಯಾ? 내가 ನಾನು 너를 ನಿನ್ನನ್ನು ರಕ್ಷಿಸುತ್ತೇನೆ. 지켜줄게. 내가 너라면 죄를 짓지 않도록 ನೀನು ಪಾಪ 만들어줄게. ಮಾಡದ ಹಾಗೆ ನಾನು ನಿನ್ನನ್ನು ಮಾಡುತ್ತೇನೆ. 예수 그리스도는 ಯೇಸು 빛이십니다. ಸ್ವಾಮಿ ಬೆಳಕಾಗಿದ್ದಾರೆ. Is 빛 대신 light. 예수 그리스도는 어둠을 물리치고 어둠을 이기는 분이십니다. ಯೇಸು ಸ್ವಾಮಿ ಬೆಳಕಾಗಿದ್ದಾರೆ, ಎಲ್ಲ ಕತ್ತಲನ್ನು ಅವರು ತೆಗೆದುಹಾಕುತ್ತಾರೆ. Yes. 지금까지 이 여자는 자기가 주인된 삶을 살았기 ಇಲ್ಲಿಯವರೆಗೂ ಆಕೆ 때문에 ಆಕೆಯ ಜೀವನ ಯಜಮಾನಿಯಾಗಿದ್ದಳು. 자기가 그 죄를 이길 수가 없었지만은 ಅವಳು ಪಾಪವನ್ನ ಮಾಡಿದಳು. 이제 예수 그리스도는 주인을 만났기 ಈಗ 때문에 ಹೊಸ ದೇವರನ್ನ ಭೇಟಿ ಮಾಡಿದ ನಂತರ 주인된 예수 그리스도로 말미암아 새 삶을 살게 되었다는 ಈಗ 것입니다. ಅವಳು ಹೊಸ ಜೀವನವನ್ನ ಯೇಸು ಸ್ವಾಮಿಯ ಮೂಲಕ 오늘 ಜೀವಿಸುತ್ತಿದ್ದಾಳೆ. 우리는 로마서 5장을 읽었는데요. ಇವತ್ತು ನಾವು ರೋಮ 5ನೇ ಅಧ್ಯಾಯದಲ್ಲಿ ನಾವು ನೋಡಿದೆವು. 5장 19절을 ರೋಮ 읽었습니다. 5ನೇ ಅಧ್ಯಾಯ. 자, 이 5장에는 한 사람에 대한 이야기가 계속 나오고 있지 않습니까? ಇಲ್ಲಿ ಒಬ್ಬ ವ್ಯಕ್ತಿಯ ಕುರಿತು ಮಾತನಾಡುತ್ತಿದೆ. 자, 한 사람 아담이 나오고 ಇಲ್ಲಿ ಆದಾಮನೆಂಬುವ ಒಂದು ವ್ಯಕ್ತಿ 또 ಇದ್ದಾನೆ 한 사람 예수 그리스도가 ಮತ್ತು 나옵니다. ಒಬ್ಬ ವ್ಯಕ್ತಿ ಯೇಸು ಸ್ವಾಮಿ. 17절에 한 사람의 범죄로 인하여 사망이 그 한 사람으로 말미암아 ನಾವು ಇಲ್ಲಿ 17ನೇ ವಚನದಲ್ಲಿ 왕노릇하였습니다. ನೋಡುವಾಗ ಒಬ್ಬ ಪುರುಷನ ಮೂಲಕ ಜೀವಭರಿತ ಆಡು ನಿಶ್ಚಯವಾಗುತ್ತದೆ ಎಂಬುದಾಗಿ. 한 사람 아담의 범죄로 말미암아 그 한 사람으로 말미암아 사망이 ಇಲ್ಲಿ ನಾವು ನೋಡುವಾಗ 왕노릇했다고 이야기하고 ಆದಾಮನ ಮೂಲಕ 있습니다. ಈ ಒಂದು ಮರಣ ಬಂದಿತ್ತು. 자, 지금 성경은 한 사람을 강조하고 있습니다. ಈ ಒಂದು ಸತ್ಯವೇದ ಒಂದು ವ್ಯಕ್ತಿಯ ಬಗ್ಗೆ ಮಾತನಾಡುತ್ತಿದೆ. 사망이 오게 된 것은 한 사람 아담 때문에 인류에게 사망이 왔던 것입니다. ಒಬ್ಬ ವ್ಯಕ್ತಿಯ ಮೂಲಕ ಈ ಒಂದು ಮರಣ ಎಂಬುದು ಪ್ರವೇಶಿಸಿತು. 더욱 은혜와 의의 선물을 넘치게 받는 자들이 한 분 예수 그리스도로 말미암아 생명 안에서 왕노릇하리로다. ಆದರೆ ಪಾಪವು ಅಚ್ಚಿಲ್ಲದೆ ಕೃಪೆಯು ಎಷ್ಟೋ ಹೆಚ್ಚಾಗಿ ಪ್ರಬಲವಾಯಿತು. 두 번째는 또 한 사람 예수님 때문에 생명 안에서 왕노릇한다고 했습니다. ಮತ್ತು ಇಲ್ಲಿ ನೋಡುವಾಗ ಕರ್ತನ ಯೇಸು ಕ್ರಿಸ್ತನ ಮೂಲಕ ನಿತ್ಯ ಜೀವ ಬರುತ್ತದೆ ಎಂಬುದಾಗಿ. 한 사람 아담 때문에 사망이 왕노릇하고 한 사람 예수님 때문에 생명이 왕노릇하는 것입니다. ಒಂದು ವ್ಯಕ್ತಿ ಆದಾಮನ ಮೂಲಕ ಮರಣ ಪ್ರವೇಶಿಸಿತು, ಒಂದು ವ್ಯಕ್ತಿ ಯೇಸು ಸ್ವಾಮಿಯ ಮೂಲಕ ಜೀವ ಪ್ರವೇಶಿಸುತ್ತದೆ. 이것이 한 사람 때문에 그렇게 된다는 거죠. ಒಂದು ವ್ಯಕ್ತಿಯ ಮೂಲಕ. 18절을 보시면 18ನೇ ವಚನವನ್ನು ನೋಡುವಾಗ 그런즉 한 범죄로 많은 사람이 정죄에 이른 것 같이 의한 행동으로 말미암아 많은 사람이 어렵다 하심을 받아 생명에 이르렀느니라. 18ರಲ್ಲಿ ಈ ರೀತಿ ಹೇಳುತ್ತದೆ, ಹೀಗಿರಲಾಗಿ ಒಂದೇ ಅಪರಾಧದ ಮೂಲಕ ಎಲ್ಲ ಮನುಷ್ಯರಿಗೆ ಸಾಯಬೇಕೆಂಬ ನಿರ್ಣಯವು ಹೀಗೆ ಉಂಟಾಯಿತು, ಹಾಗೆಯೇ ಒಂದೇ ಸತ್ಕಾರ್ಯದಿಂದ ಎಲ್ಲ ಮನುಷ್ಯರಿಗೆ ನೀತಿವಂತರೆಂಬ ನಿರ್ಣಯ ಉಂಟಾಗುತ್ತದೆ. 자, 한 사람 아담의 범죄로 모든 사람이 정죄에 이르는 것입니다. ಒಂದು ವ್ಯಕ್ತಿ ಆದಾಮನ ಮೂಲಕ ಎಲ್ಲರ ಮೇಲೆ ದಂಡಿಸಲ್ಪಡುವಿಕೆ ಅದು ಬಂತು. 모든 사람이 죄인이 되고 정죄를 당하는 것은 한 사람 아담 때문에 그렇게 정죄를 당하게 되었죠. ಒಂದು ವ್ಯಕ್ತಿ ಆದಾಮನ ಮೂಲಕ ನಾವೆಲ್ಲರೂ ಪಾಪಿಗಳಾಗಿ ದಂಡಿಸಲ್ಪಡುತ್ತಿದ್ದೇವೆ. 또 우리가 의롭다함을 얻는 것은 한 사람 예수님 때문에 모든 사람이 의롭게 된다는 거죠. ಮತ್ತು ನೀತಿವಂತಿಕೆಯು ಸಹ ಒಬ್ಬ ವ್ಯಕ್ತಿಯ ಮೂಲಕ ಅದು ಯೇಸು ಸ್ವಾಮಿ. 자, 우리가 죄인 되고 우리가 의인 되는 것은 ನಾವು ನೀತಿವಂತರಾಗುತ್ತೇವಾ ಪಾಪಿಗಳಾಗುತ್ತೇವಾ? 우리가 죄를 많이 지었기 때문에 죄인 되고 우리가 의로운 행동을 많이 했기 때문에 의인 되는 것이 ನಾವು ಅನೇಕ 아닙니다. ಪಾಪಗಳನ್ನ ಮಾಡಿದ್ದೇವೆ, ಇಲ್ಲ ಅನೇಕ ಒಳ್ಳೆ ಕಾರ್ಯಗಳನ್ನ ಮಾಡಿದ್ದೇವೆ ಎಂಬುದಾಗಿ ಅಲ್ಲ. 인간이 죄인이 되고 인간이 의인이 되는 것은 ಜನರು ಪಾಪಿಗಳಾಗುತ್ತಾ ಇದ್ದಾರಾ, ನೀತಿವಂತರಾಗುತ್ತಾ 한 ಇದ್ದಾರಾ? 한 사람 때문이라는 것입니다. ಅದು ಒಬ್ಬ ವ್ಯಕ್ತಿಯ ಮೂಲಕ. 많은 사람은 내가 죄를 지었기 때문에 죄인이 된다고 생각하는 사람이 많은데요. ಅನೇಕರು ಅಂದುಕೊಳ್ಳುತ್ತಾರೆ ಅವರ ಸ್ವಂತ ಪಾಪದಿಂದ ಅವರು ಪಾಪಿಯಾಗಿದ್ದಾರೆ ಎಂಬುದಾಗಿ. 성경은 그렇게 기록되어져 있지 ಆದರೆ 않습니다. ಸತ್ಯವೇದದಲ್ಲಿ ಆ ರೀತಿ ಬರೆಯಲ್ಪಟ್ಟಿಲ್ಲ. 한 사람 아담으로 말미암아 세상에 죄가 들어왔습니다. ಒಂದು ವ್ಯಕ್ತಿ ಆದಾಮನ ಮೂಲಕ ಪಾಪ ಪ್ರವೇಶಿಸಿತು. 한 사람 아담 때문에 모든 인류는 죄인이 된 것입니다. ಒಂದು ವ್ಯಕ್ತಿ ಆದಾಮನ ಮೂಲಕ ಈ ಲೋಕವೆಲ್ಲ ಪಾಪದಿಂದ ತುಂಬಿತು. 내가 죄를 많이 지었어도 죄인이고 ನಾವು ಅನೇಕ ಪಾಪ ಮಾಡಿದ್ರು ಸಹ ಪಾಪಿ, 내가 죄를 안 지었어도 죄인인 것입니다. ನಾವು ಪಾಪ ಮಾಡಿದ್ರು ಸಹ ನಾವು ಪಾಪಿಗಳೇ. 우리의 행위의 어떠함으로 말미암아 죄인 되고 의인 되는 것이 ನಾವು 아니라 ಮಾಡುವಂತ ಕಾರ್ಯಗಳ ಮೇಲೆ ನಾವು ನೀತಿವಂತರಿಲ್ಲ, ಪಾಪಿಗಳಾಗುವುದಿಲ್ಲ. 한 사람 아담 때문에 죄인이 되었다는 사실입니다. ಆದ್ರೆ ಒಬ್ಬ ವ್ಯಕ್ತಿ ಆದಾಮನ ಮೂಲಕ 그리고 또한
의인이 되는 것도 똑같습니다. ನೀತಿವಂತರಾಗುವುದು ಸಹ ಅದು ಒಂದೇ ರೀತಿ. 한 사람 예수님 때문에 의인이 되는 것입니다. ಒಂದು ವ್ಯಕ್ತಿ ಯೇಸು ಸ್ವಾಮಿಯ ಮೂಲಕ ನಾವು ನೀತಿವಂತರಾಗುತ್ತೇವೆ. 어떤 사람의 수고와 노력으로 의인 되는 것이 있습니까? ಬೇರೆ ಯಾವುದೇ ವ್ಯಕ್ತಿಗಳ ಕಾರ್ಯಗಳ ಮೂಲಕ ನೀವು ನೀತಿವಂತರಾಗುತ್ತೀರಾ? 인간이 의인 되는 방법은 ನೀವು ನೀತಿವಂತರಾಗುವುದಕ್ಕೆ ಒಂದೇ ಒಂದು ಮಾರ್ಗ 예수님 한 분 때문에 의인이 되는 것입니다. ಅದು ಬರೀ ಒಂದು ವ್ಯಕ್ತಿ ಯೇಸು ಸ್ವಾಮಿಯ ಮೂಲಕ. 그리고 우리의 어떠함으로 죄인 되고 의인 되는 것이 아니라는 사실을 우리는 분명히 기억해야 하는 것입니다. ನಾವು ತಿಳಿದುಕೊಳ್ಳಬೇಕು ನಮ್ಮ ಕಾರ್ಯಗಳು ನಮ್ಮನ್ನು ನೀತಿವಂತರಾಗಿ ಮಾಡುವುದಿಲ್ಲ. 여러분 우리는 아담 때문에 죄인이 되었습니다. ನಾವು ಆದಮನ ಮೂಲಕ ಪಾಪಿಗಳಾಗಿದ್ದೇವೆ. 그와 마찬가지로 ಇದೇ ರೀತಿ 예수님 때문에 의인 되었다는 이야기를 로마서 5장은 ರೋಮ 얘기하고 있다는 것입니다. ಹೇಳುತ್ತದೆ ನಾವು ಯೇಸು ಸ್ವಾಮಿ ಮೂಲಕ ನೀತಿವಂತರಾಗಿದ್ದೇವೆ. 그래서 죄인 되고 의인 되는 ನಾವು 것은 ಪಾಪಿಯಾಗಲು 한 사람 ನೀತಿವಂತರಾಗಿ ಅದು 때문이라는 ವ್ಯಕ್ತಿಯ ಮೂಲಕ 사실입니다. ಆಗಲು ಸಾಧ್ಯ. ನಾವು ಈ ಕಥೆಯನ್ನು ಓದುತ್ತೇವೆ. 아주 중요한 ರೋಮ 이야기입니다. 23-24ರಲ್ಲಿ ನೀವು ನೋಡುವುದಾದರೆ 자, 우리가 로마 3장 23절 24절 읽어보시면은 ರೋಮ 3:23-24 로마서 1장부터 16장까지 쭉 전개되어지고 있지 않습니까? ರೋಮ 1-8 ಅದು ಒಂದು ಭಾಗವಾದರೆ 로마서 1장부터 8장까지는 일부라고 생각한다면 ರೋಮ 9-11 ಅದು ಭಾಗ 2 9장부터 11장까지는 2부이고 ಮತ್ತು 12장부터 16장까지는 제3부라고 얘기할 수 있겠습니다. 13-16 ಅದು ಭಾಗ 3. 그래 세 부분은 나눌 수가 있죠. ಇಲ್ಲಿ ಅನೇಕ ಭಾಗಗಳಿದೆ. 그럼 1장부터 8장까지는 복음에 대한 내용이 아주 자세하게 설명이 되어져 있습니다. ರೋಮ 1-8ರಲ್ಲಿ ನೋಡುವಾಗ ರಕ್ಷಣೆಯ ಕುರಿತು ಸ್ಪಷ್ಟವಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. 로마서 16장까지 전체를 두 부분으로 나눈다면 ನಾವು ಈ ಒಂದು 16 ಅಧ್ಯಾಯಗಳನ್ನ ನಾವು ಎರಡು ಭಾಗವಾಗಿ 로마 3장 23절과 24절이 분기점이 될 것입니다. 23-24ನೇ ಅಧ್ಯಾಯದಲ್ಲಿ ನಾವು ಮನಸ್ಸಿರಬಹುದು. 로마서 1장은 이방인들이 죄인이라고 얘기하고 ನಾವು 있습니다. ನೋಡುವಾಗ ರೋಮ ಪುರ 1ರಲ್ಲಿ ಎಲ್ಲರೂ ಪಾಪಿಗಳೆಂಬುದಾಗಿ ನಾವು ನೋಡುತ್ತೇವೆ. 로마서 2장은 종교인이건 유대인이건 죄인이라고 얘기하고 있습니다. ರೋಮ 2 ಈ ರೀತಿ ಹೇಳುತ್ತದೆ, ನೀವು ಯಾರೇ ಆದರೂ ಸರಿ ನೀವೆಲ್ಲರೂ ಪಾಪಿಗಳೆಂಬುದಾಗಿ. 로마 3장은 모든 사람들이 죄인이라고 얘기하고 있습니다. ರೋಮ 3 ಹೇಳುತ್ತದೆ 나ವೆಲ್ಲರೂ ಪಾಪಿಗಳು ಎಂಬುದಾಗಿ. 사람이 죄인인 걸 깨닫지 못하니까 하나님은 이제 ನಾವು 율법을 ಪಾಪಿಗಳೆಂಬುದಾಗಿ 주셨는데 ನಾವು ತಿಳಿದುಕೊಳ್ಳಲು ಸಾಧ್ಯವಾಗದೇ ಇರುವುದರಿಂದ ದೇವರು ಆಜ್ಞೆಯನ್ನು ಕೊಟ್ಟರು. 로마 3장 20절에 율법은 죄를 깨달음이니라 했습니다. ರೋಮ 3:20ರಲ್ಲಿ ನೋಡುವಾಗ ಪಾಪ ಎಂಬುದು ನಮ್ಮ ಜ್ಞಾನದಲ್ಲಿ ಇದೆ. 율법으로 죄사함 받는 것이 아니고 ನಾವು ಆಜ್ಞೆಯ ಮೂಲಕ ನಾವು ರಕ್ಷಣೆ ಪಡೆದುಕೊಳ್ಳುವುದಿಲ್ಲ. 율법으로는 죄를 깨달음이니고 ಆ ಕಾನೂನಿನ ಮೂಲಕ ನಾವು ಬರೀ ನಮ್ಮ ಪಾಪವನ್ನು ನಾವು ನೋಡಬಹುದು ಅಷ್ಟೇ. 이제 율법에 하나님 한 의가 나타났다고 3장 21절은 말씀하고 있는 것입니다. ಮತ್ತೆ ರೋಮ 3ನೇ ಅಧ್ಯಾಯ 23ನೇ ವಚನವನ್ನು ನೋಡುವಾಗ 곧 예수 그리스도를 믿는 믿음으로 말미암는 그 의라는 거죠. ದೇವರ ನೀತಿವಂತಿಕೆ ಅದು ಆಜ್ಞೆ ಇಲ್ಲದೆ. 자, 로마 3장 23절에 가보시면 ರೋಮ 3:23ರಲ್ಲಿ ನೋಡುವಾಗ 로마서 1장 Chapter 3, verse 23. 18절부터 3장 22절까지의 결론이 23절에 나와 있는 것입니다. ನಾವಿಲ್ಲಿ ನೋಡುವಾಗ ರೋಮ 3ನೇ ಅಧ್ಯಾಯ 23ನೇ ವಚನದಲ್ಲಿ 로마서 1장, 2장, 3장 22절까지의 모든 결론이 23절 한 구절에 나와 있죠. ಎಲ್ಲ ರೋಮ 1ನೇ ಅಧ್ಯಾಯದಿಂದ 8ನೇ ಅಧ್ಯಾಯದವರೆಗೂ ಎಲ್ಲವೂ ಸಣ್ಣದಾಗಿ ಇದರಲ್ಲಿ ಹಾಕಲ್ಪಟ್ಟಿದೆ. 모든 사람이 죄를 범하였으면 하나님 영광이 이르지 못했다고 ಎಲ್ಲರೂ 했습니다. ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. 여러분 이 영광이라는 것은 인간에게 쓰는 단어가 ಮಹಿಮೆ 아닙니다. ಎಂಬುದು ಮನುಷ್ಯರ ಮೇಲೆ ಉಪಯೋಗಿಸುವುದಲ್ಲ, 하나님께 쓰는 ಅದು 단어입니다. ದೇವರಿಗೆ ಉಪಯೋಗಿಸಲ್ಪಡುವುದು. 영광스러운 하나님. ದೇವರ ಒಂದು ಮಹಿಮೆ. 또 예수님께 쓰는 단어가 ಈ 영광입니다. ಒಂದು ಮಹಿಮೆ ಎಂಬುವ ಪದ ಅದು ದೇವರಿಗೆ 영광스러운 ಉಪಯೋಗಿಸಲ್ಪಟ್ಟಿದೆ, 예수님. ಯೇಸು ಸ್ವಾಮಿಗೆ ಉಪಯೋಗಿಸಲ್ಪಟ್ಟಿದೆ. 또 천국을 얘기할 때 영광스러운 천국이라고 하죠. ನಾವು ಪರಲೋಕದ ಮಹಿಮೆಯ ಕುರಿತು ಮಾತನಾಡುತ್ತೇವೆ. 이 영광은 하늘나라에 속한 ಈ ಒಂದು 단어입니다. ಮಹಿಮೆ ಎಂಬುವ ಪದ ಅದು ಪರಲೋಕ ರಾಜ್ಯಕ್ಕೆ ಅದು ಸೇರುತ್ತದೆ. 모든 사람은 죄를 범했기 때문에 그 영광에 이르지 못한다는 ಎಲ್ಲರೂ ಪಾಪ 거죠. ಮಾಡಿ ದೇವರ ಮಹಿಮೆಯನ್ನು ಹೊಂದೋಗಿ Short of the glory 하늘나라에 of 갈 God. 수 ಅವರು 없으며 ಪರಲೋಕಕ್ಕೆ ಹೋಗಲು ಸಾಧ್ಯವಿಲ್ಲ. 하나님을 만날 수 ಅವರು ದೇವರನ್ನ 없고 ಭೇಟಿ ಮಾಡಲು ಸಾಧ್ಯವಿಲ್ಲ. 예수님 다시 오실 때 예수님을 만날 수가 없다는 것입니다. ಯೇಸು ಸ್ವಾಮಿ ಬಂದ ನಂತರ ಅವರನ್ನ ಭೇಟಿ ಮಾಡಲು ಸಾಧ್ಯವಿಲ್ಲ. 죄 때문에 ಯಾಕೆ? 그렇습니다. ಪಾಪದ ಮೂಲಕ. 죄가 있는 인간은 하나님의 영광에 이르지 못하는 것입니다. ಯಾಕಂದ್ರೆ ಪಾಪ ಇರುವಂತ ಜನರು ದೇವರ ಮಹಿಮೆಯನ್ನು ಕಾಣಲು ಸಾಧ್ಯವಿಲ್ಲ.
23절은 그래서 인간들은 죄인이라는 거죠. ಈ ಕಾರಣದಿಂದ 23ನೇ ವಚನದಲ್ಲಿ ಹೇಳಿದೆ ನಾವು ಪಾಪಿಗಳು. 24절을 ಮತ್ತು 보시면 24ನೇ ವಚನದಲ್ಲಿ ನೋಡುವಾಗ 그러나 24절에는 예수님이 나타납니다. ಅಲ್ಲಿ ಯೇಸು ಸ್ವಾಮಿಯನ್ನು ನಾವು ನೋಡಬಹುದು. 그리고 예수 안에 있는 구속으로 말미암아 하나님 은혜로 값없이 의롭다 하심을 얻은 자 ದೇವರ 되었느니라. ಉಚಿತಾರ್ಥವಾದ ಕೃಪೆಯಿಂದಲೇ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ ಆಗುವುದು. 예수 그리스도의 구속으로 말미암아 하나님의 은혜로 의인 되었다는 것입니다. ನಾವು ಉಚಿತಾರ್ಥವಾದ ಕೃಪೆಯಿಂದಲೇ ನಾವು ವಿಮೋಚನೆಯನ್ನ ಹೊಂದಿದ್ದೇವೆ. 그럼 구속이라는 단어는 대가를 지불하고 다시 찾아오다라는 의미가 있죠. ನಾವು ವಿಮೋಚನೆ ಹೊಂದಿದ್ದೇವೆ ಎಂಬುದಾಗಿ ಹೇಳಿದರೆ ನಾವು ಅದನ್ನು ಉಚಿತವಾಗಿ ಪಡೆದುಕೊಂಡಿದ್ದೇವೆ ಎಂಬುದಾಗಿ. 예수님은 우리 죄에 대한 대가를 지불하고 우리를 다시 ಯೇಸು ಸ್ವಾಮಿ ನಮ್ಮ ಎಲ್ಲಾ 찾아왔습니다. ಪಾಪಗಳಿಗೆ ಅವರು ಅಲ್ಲಿ ಬೆಲೆ ಕೊಟ್ಟು ನಮ್ಮನ್ನ ಅಲ್ಲಿಂದ ಕರೆತಂದಿದ್ದಾರೆ. 죄에 대한 대가를 지불했기 때문에 이제 죄는 해결이 되었고 ನಾವು ವಿಮೋಚನೆ ಹೊಂದಿದ್ದರಿಂದ ನಮ್ಮೆಲ್ಲ ಪಾಪಗಳು ಅದು ತೊಳೆಯಲ್ಪಟ್ಟಿದೆ. 이제는 죄인이 아니라 예수님 때문에 의인이 되었다는 이야기입니다. ನಾವು ಇನ್ನ ಪಾಪಿಗಳಲ್ಲ ನೀತಿವಂತರು. 로마 3장 23절은 죄인이라는 뜻이고 23ರಲ್ಲಿ ಹೇಳುತ್ತದೆ ಎಲ್ಲರೂ ಪಾಪಿಗಳೆಂಬುದಾಗಿ. 24절은 의인이라는 뜻이죠. 24 ಹೇಳುತ್ತದೆ ನಾವೆಲ್ಲರೂ ನೀತಿವಂತರು. 왜 갑자기 죄인에서 의인이 되었습니까? ನಾವು ಪಾಪಿಯಿಂದ ನೀತಿವಂತರಾಗಿ ಹೇಗೆ ಆಗಲು ಸಾಧ್ಯ? 예수 그리스도의 구속 때문에 그렇습니다. ಯೇಸು ಸ್ವಾಮಿಯ ವಿಮೋಚನೆಯ ಮೂಲಕ. 예수 그리스도의 구속 때문에 우리는 의인이 된 거죠. ಯೇಸು ಸ್ವಾಮಿಯ ಮೂಲಕ ನಾವು ನಿತ್ಯ ವಿಮೋಚನೆಯನ್ನ 예수 ಪಡೆದುಕೊಂಡಿದ್ದೇವೆ. 그리스도의 공로로 말미암아 우리는 의인이 되었다는 것입니다. ಯೇಸು ಸ್ವಾಮಿಯ ಕಾರ್ಯಗಳಿಂದ ನಾವು ವಿಮೋಚನೆಯನ್ನ ಹೊಂದಿದ್ದೇವೆ. 예수 그리스도의 흘리신 십자가의 보혈의 피가 우리의 모든 죄를 용서하셨다는 거죠. ಶಿಲುಬೆ ಮೇಲೆ ಇರುವಂತಹ ಯೇಸು ಸ್ವಾಮಿಯ ರಕ್ತ ನಮ್ಮೆಲ್ಲ ಪಾಪಗಳನ್ನ ಅದು ತೊಳೆದು ಹಾಕಿದೆ. 아주 놀라운 일이 우리에게 일어났다는 것입니다. ಅನೇಕ ಅದ್ಭುತ ಕಾರ್ಯಗಳು ನಮಗೆ ನಡೆಯಲ್ಪಟ್ಟಿದೆ. 예수 그리스도로 말미암아. ಯೇಸು ಸ್ವಾಮಿಯ ಮೂಲಕ. 만약 예수 그리스도가 ನಾವು 아니었다면 ಯೇಸು ಸ್ವಾಮಿಗೋಸ್ಕರ ಕಾರ್ಯ 우리는 ಮಾಡುವುದಾದರೆ 죄인으로 머물러 있어야 ನಾವು 됩니다. ಪಾಪಿಗಳಾಗಿಯೇ 로마 ಇರಬೇಕಾಗಿತ್ತು. 3장 23절에 우리는 머물러 있어야 한다는 것입니다. ನಾವು 23ನೇ ವಚನದ 그래서 ಮೇಲೆ 예수님 ಇರಬೇಕಾಗಿತ್ತು. 때문에 ಆ ಯೇಸು ಸ್ವಾಮಿಯ ಮೂಲಕ 예수님 때문에 우리는 로마서 3장 24절로 넘어왔다는 ಯೇಸು ಸ್ವಾಮಿಯ 것입니다. ಮೂಲಕ ನಾವು 24ನೇ ವಚನವನ್ನು ನಾವು ನೋಡಬಹುದು. 24절에 와서는 예수 그리스도의 구속 때문에 우리가 의인이 되었다는 것입니다. 24ರಲ್ಲಿ ಯೇಸು ಸ್ವಾಮಿಯ ಮೂಲಕ ನಾವು ನಿತ್ಯ ವಿಮೋಚನೆಯನ್ನ ಪಡೆದುಕೊಂಡಿದ್ದೇವೆ. 제가 얼마 전에 어떤 한 분을 만나서 얘기를 ಅನೇಕ 나누었습니다. ಕಾಲದ ಹಿಂದೆ ನಾನು ಒಬ್ಬ ವ್ಯಕ್ತಿನ ಭೇಟಿ ಮಾಡಿದೆನು. 당신은 천국 갈 자신 있습니까? ನಾನು 물었습니다. ಕೇಳಿದೆನು, ನೀನು ಪರಲೋಕಕ್ಕೆ ಹೋಗಲು ಸಾಧ್ಯವಾ? 목사님 저는 못 갑니다. 못 갑니다. ಇಲ್ಲ ಇಲ್ಲ ಪಾಸ್ಟರ್, ನಾನು ಪರಲೋಕಕ್ಕೆ ಹೋಗಲು 왜 ಸಾಧ್ಯವಿಲ್ಲ. 못 갑니까? ಆಗಲ್ಲ. 제가 너무 많이 있어가지고 저는 천국 못 ನನ್ನಲ್ಲಿ 갑니다. ಅನೇಕ ಪಾಪವಿದೆ ಅಂದ್ರೆ ಪರಲೋಕಕ್ಕೆ ಹೋಗಲು ಸಾಧ್ಯವಿಲ್ಲ. 제가 그때 맞다고 얘기했습니다. ನನಗೆ ಹೌದು, ಅದು ನಿಜ. 예, 아저씨는 정말 맞는 말씀하셨습니다. ಹೌದು, ನೀವು ಸರಿಯಾಗಿ ಮಾತನಾಡಿದ್ದೀರಿ. 죄가 있기 때문에 지옥 간다는 얘기를 하셨는데 ನೀವ್ ಹೇಳಿದ್ರೆ ನೀವು ನರಕಕ್ಕೆ ಹೋಗ್ತೀರಾ ಯಾಕಂದ್ರೆ ನಿಮ್ಮಲ್ಲಿ ಅನೇಕ ಪಾಪ ಇದೆ. 정확한 말씀입니다. ಅದು ಸರಿ. 사람 죄 때문에 지옥 가게 되었습니다. ಅದು ಸರಿ, ಪಾಪದ ಮೂಲಕ ನರಕಕ್ಕೆ ಹೋಗುತ್ತೀರಿ. 우리 아저씨는 그 한 가지밖에 모르는 것입니다. ಆದ್ರೆ ನಿಮಗೆ ಒಂದು ಭಾಗ ಮಾತ್ರ ಗೊತ್ತು. 한 가지를 아니까 지옥 가는 것밖에 모르지 않습니까? ನೀವು ನರಕಕ್ಕೆ ಹೋಗ್ತೀರಾ ಎಂಬುದಾಗಿ ಮಾತ್ರ 한 가지 ಗೊತ್ತು. 더 알아야 되는 ನಿಮಗೆ 것입니다. ಇನ್ನೊಂದು ವಿಷಯ ತಿಳಿಯಬೇಕು. 두 가지를 알아야 되는 ನಿಮಗೆ 것입니다. 2 ವಿಷಯಗಳು ತಿಳಿಯಬೇಕು. 내가 지금 죄가 있어 지옥 간다는 그 하나 알고 계시는데 ನೀವು ನರಕಕ್ಕೆ ಹೋಗ್ತೀರಾ ಎಂಬುದಾಗಿ ನಿಮಗೆ ಗೊತ್ತು. 한 가지를 더 알아야 됩니다. ಪಾಪದ ಮೂಲಕ ಆದ್ರೆ ನಿಮ್ಗೆ ಇನ್ನೊಂದು ವಿಷಯ ತಿಳಿಯಬೇಕು. 아니 그분이 저에게 질문하는 겁니다. ಅವರು ನನ್ನನ್ನು ಕೇಳಿದರು, 그 한 가지가 무엇입니까 하더라고. ಆದ್ರೆ ಇನ್ನೊಂದು ವಿಷಯ ಏನು? 예, 제가 가르쳐 드리겠습니다. ನಾನು ನಿಮಗೆ ತಿಳಿಸುತ್ತೇನೆ. 바로 예수 그리스도 안에 있는 구속으로 말미암아 하나님 은혜로 값없이 의롭다 하심을 얻은 자 되었다라고 했습니다. ಸತ್ಯವೇದ ಈ ರೀತಿ ಹೇಳುತ್ತದೆ, ದೇವರ ಮಹಿಮೆಯಿಂದ ನಾವು ನಿತ್ಯ ವಿಮೋಚನೆಯನ್ನ ಪಡೆದುಕೊಂಡಿದ್ದೇವೆ. 예수님께서 우리를 구속해 주심으로 말미암아 죄의 문제는 ಯೇಸು 해결되었다고 ಸ್ವಾಮಿ ನಮಗೆ 얘기했습니다. ನಿತ್ಯ ವಿಮೋಚನೆ ಕೊಟ್ಟಿದ್ರೆ ನಮ್ಮೆಲ್ಲ ಪಾಪಗಳು ಅದು ತೆಗೆದಲ್ಪಟ್ಟಿದೆ. 우리는 아담 때문에 죄인이었고 우리는 죄를 지으면서 살아왔습니다. ನಾವು ಆದಮನ ಮೂಲಕ ಪಾಪಿಗಳಾಗಿ ಜೀವಿಸಿದೆವು. 우리는 멸망을 당해야 될 ನಾವು ಬರೀ 인간들입니다. ನಮ್ಮ ಆಲೋಚನೆಗಳನ್ನು ನಾವು ಬಿಡಲು ಸಾಧ್ಯ. 그러나 예수 그리스도를 보십시오. ಆದ್ರೆ ಯೇಸು ಸ್ವಾಮಿಯನ್ನ ನೋಡು. 예수 그리스도의 구속으로 말미암아 ಯೇಸು ಸ್ವಾಮಿಯ ವಿಮೋಚನೆಯ ಮೂಲಕ 하나님 은혜로 값없이 우리는 의인이 ನಾವು 되었습니다. ಉಚಿತವಾಗಿ ನಾವು ಅಲ್ಲಿ ವಿಮೋಚನೆಯನ್ನು ಪಡೆದುಕೊಂಡಿದ್ದೇವೆ. 아담 때문에 우리는 ನಾವು 죄인이 ಆದಮನ ಮೂಲಕ 되었지만 ಪಾಪಿಗಳಾಗಿದ್ದೇವೆ. 예수님 때문에 의인이 되었다고 로마서는 우리에게 말씀해주고 ಆದರೆ ರೋಮಪುರದವರಿಗೆ ಬರೆದ ಪುಸ್ತಕದ ನೋಡುವಾಗ ಯೇಸು ಸ್ವಾಮಿ ಮೂಲಕ ನಾವು ನೀತಿವಂತರಾಗಿದ್ದೇವೆ ಎಂಬುದಾಗಿ ಹೇಳುತ್ತದೆ. 그 얘기를 들은 그분이 아주 너무너무 기뻐하면서 ಇದೇ ರೀತಿ
아, 그러면 내 죄가 해결되었다. ಅವರು ಆನಂದಿಸಿ ಅವರು ಹೇಳಿದರು, 아, said, 나도 "Now my 천국 갈 sins 수 are 있습니다. ಈಗ ನಾನು ಪರಲೋಕಕ್ಕೆ ಹೋಗಬಹುದು. 아주 기쁜 마음으로 돌아가는 것을 ಅವರು 보았는데요. ಮನೆಗೆ ಸಂತೋಷದಿಂದ ಹೋಗುವುದನ್ನು ನಾನು ಕಂಡೆನು. 우리가 정확한 하나님의 섭리를 발견한다면 ನಾವು ದೇವರೊಂದು ದೂರದೃಷ್ಟಿಯನ್ನು ನೋಡುವುದಾದರೆ Providence of 창세 God. 전부터 우리를 구원하기 위하여 하나님께서 구원자를 준비했습니다. ದೇವರು ಭೂಮಿಯ ಸೃಷ್ಟಿಗಿಂತ ಮುಂಚೆ ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರ ಒಬ್ಬರನ್ನ 우리 ಸೃಷ್ಟಿಸಿದರು. 인간들의 죄의 문제를 해결하기 위한 하나님의 계획이 있었습니다. ನಮ್ಮನ್ನು ನಮ್ಮ ಪಾಪಗಳಿಂದ ಬಿಡುಗಡೆ ಮಾಡುವುದಕ್ಕೆ ದೇವರು ಒಂದು ಪ್ಲಾನ್ ಇಟ್ಟಿದ್ದರು. 그것은 창세 전부터 세우신 하나님의 구원의 계획이고 ಅದು ರಕ್ಷಣೆಯ ಒಂದು ಉದ್ದೇಶ, 하나님의 구원의 섭리인 것입니다. ದೇವರ ಒಂದು ದೂರದೃಷ್ಟಿ. 하나님은 우리 인간들을 위해서 창세 전부터 준비하신 분은 예수 그리스도이십니다. ಯೇಸು ಸ್ವಾಮಿಯನ್ನ ಸೃಷ್ಟಿಸಲ್ಪಟ್ಟಂತ ಒಂದು ವ್ಯಕ್ತಿ. 여러 명이 필요 ನಿಮಗೆ ಬೇರೆ 없습니다. ಯಾವುದೇ ಜನರು ಬೇಡ. 우리 인류를 구원하는 데 있어가지고 딱 한 분 예수 그리스도이십니다. ಎಲ್ಲ ಮನುಷ್ಯರನ್ನು ರಕ್ಷಿಸುವುದಕ್ಕೆ ಒಬ್ಬ ವ್ಯಕ್ತಿ ಇದ್ದಾರೆ, ಅದು ಯೇಸು ಸ್ವಾಮಿ. 첫사람 아담과 다르게 예수님은 마지막 아담입니다. ಮೊದಲನೇ ಆದಾಮನ ಹಾಗೆ ಯೇಸು ಸ್ವಾಮಿ ಅದು ಕಡೆಯ ಆದಾಮನ. 예수님 한 분으로 충분합니다. ಒಂದು ವ್ಯಕ್ತಿ ಸಾಕು. 그래서 예수님 한 분으로 인하여 인류를 구원할 계획을 하나님은 세웠다는 것이죠. ಯೇಸು ಸ್ವಾಮಿಯ ಮೂಲಕ ಈ ಒಂದು ಭೂಮಿಯನ್ನು ರಕ್ಷಿಸುವುದಕ್ಕೆ ಅವರು ತಯಾರಿಸಿದರು. 창세 전부터 하나님의 그 구원의 인간을 향한 구원의 섭리가 준비되어져 있었다는 ಯೇಸು 사실. ಸ್ವಾಮಿಯ ದೂರದೃಷ್ಟಿ ಅದು ಯೇಸು ಸ್ವಾಮಿಗಿಂತ ಮುಂಚೆ ಅದು ತಯಾರಿಸಲ್ಪಟ್ಟಿತೆಂಬುದಾಗಿ ನಾವು ನೋಡಬಹುದು. 그럼 이 사도 바울은 이 은혜의 복음을 전했습니다. ಅಪೊಸ್ತಲನಾದ ಪೌಲನು ಈ ಒಂದು ಸುವಾರ್ತೆಯನ್ನು ಸಾರಿದನು. 우리 인간의 행위로 말미암지 ನಮ್ಮ 아니라 ಕಾರ್ಯಗಳ ಮೂಲಕ ಅಲ್ಲ, 하나님의 은혜로 값없이 우리가 의인되는 이 복음을 전했습니다. ಅವರು ಬೋಧಿಸಿದರು ಯೇಸು ಸ್ವಾಮಿಯ ಒಂದು ನಿತ್ಯ ವಿಮೋಚನೆಯಿಂದ ನಾವು ಬಿಡುಗಡೆ ಹೊಂದಿದ್ದೇವೆ ಎಂಬುದಾಗಿ. 그런데 유대인들은 강하게 바울이 전가하는 은혜의 복음을 반발했습니다. ಜೋಯಿಸರು ಇದಕ್ಕೆ ವಿರುದ್ಧವಾಗಿ ಅವರು ಹೋದರು. 우리가 율법을 지켜야 되지. 그래 구원받지. ನಾವು ಆಜ್ಞೆಗಳನ್ನ ನಾವು ಪಾಲಿಸಬೇಕು, 할례를 받아야만 하나님 백성이 되잖아. ನಾವು ಕಷ್ಟಗಳಲ್ಲಿ ಇರಬೇಕು 하고 자꾸 행위를 강조하고 율법을 강조하는 유대인들이 있었는데요. ಅಲ್ಲಿ ಜೋಯಿಸರು ಅವರು ಕಾರ್ಯಗಳನ್ನ ಅಡೆತಡೆ ಮಾಡಿದರು. 그들을 향해서 로마서 4장을 기록하면서 ರೋಮ 4 ಇಲ್ಲಿ ಬರುತ್ತದೆ. 너희들이 존경하는 그 족장의 대표인 아브라함과 왕의 대표인 다윗을 보라고. ಅಬ್ರಾಮನನ್ನು ನೋಡು, ದಾವೀದನನ್ನು ನೋಡು, 아브라함과 다윗은 어떻게 구원을 받았냐고. ಅವರು ಯಾವ ರೀತಿ ರಕ್ಷಿಸಲ್ಪಟ್ಟರು. 아브라함은 율법 ಅವನು 이전의 사람인데 ಆಜ್ಞೆಗೆ ವಿರುದ್ಧವಾಗಿ, ಅವನ ಆಜ್ಞೆ ಬರೋದಕ್ಕಿಂತ 어떻게 ಮುಂಚೆ 구원을 ಇದ್ದನು, ಯಾವ 받았느냐? ರೀತಿ ರಕ್ಷಿಸಲ್ಪಟ್ಟನು. 아브라함의 행위로 구원을 ಅವನು ಅವನ 받지 ಕಾರ್ಯಗಳ 않았다. ಮೂಲಕ ರಕ್ಷಣೆ ಪಡೆದುಕೊಳ್ಳಲಿಲ್ಲ. 이란 것이 없이 값없이 구원을 ಅವನು 받았다. ಉಚಿತವಾಗಿ ಅವನು ರಕ್ಷಣೆ ಹೊಂದನು. 그리고 할례를 행해서 구원받은 것이 아니다. ಅಲ್ಲಿರುವಂತ ಒಂದು 믿음으로 구원을 ಕಷ್ಟದಿಂದ 받았다. ಅಲ್ಲ, ಆದ್ರೆ ನಂಬಿಕೆಯಿಂದ. 율법을 지켜 구원받은 것이 아니다. ಆಜ್ಞೆಗಳನ್ನ ಪಾಲಿಸುವುದರಿಂದ ಅಲ್ಲ, 믿음으로 구원을 받았다. ನಂಬಿಕೆಯಿಂದ. 통일하게 다윗은 ಇದೇ 율법 ರೀತಿ 지켜 살아야지. 다ವೀದನು ಸಹ ಆಜ್ಞೆಗಳಿಗಿಂತ ಮುಂಚೆ ಅವನು 다윗이 ಜೀವಿಸಿದನು. 행위로 구원받지 구원을 행위로 받지 ಆದ್ರೆ 않았다. ಅವನು ಅವನ ಕಾರ್ಯಗಳಿಂದ ರಕ್ಷಣೆ ಪಡೆದುಕೊಳ್ಳಲಿಲ್ಲ 다윗이 율법으로 구원을 받지도 ಮತ್ತು 않았고 ಆಜ್ಞೆಗಳ ಮೂಲಕವೂ ಸಲ್ಲ, 다윗이 할례를 행위 때문에 구원받은 것이 아니다. ಅವನಲ್ಲಿರುವಂತಹ ಕಷ್ಟಗಳ ಮೂಲಕವೂ ಅಲ್ಲ. 자, 로마 사장 우리에게 뭐라고 얘기합니까? ಇಲ್ಲಿ ಏನ್ ಹೇಳುತ್ತದೆ? 아브라함이 구원을 받은 것이나 ಅಬ್ರಹಾಮನು 또 다윗이 구원을 받은 것이나 ದಾವೀದನು 모두 동일하게 어떻게 구원을 받았느냐? ಯಾವ ರೀತಿ ಅವರು ನಿತ್ಯ ವಿಮೋಚನೆ ಪಡೆದುಕೊಂಡರು? 행위로 구원을 받지 않고 믿음으로 구원을 받았다. ಅವರ ಕಾರ್ಯಗಳಿಂದ ಅಲ್ಲ, ಆದರೆ ಕೃಪೆಯಿಂದ. 율법으로 말미암아 구원받은 것이 아니라 믿음으로 ಅವರ 구원을 받았다. ಕಾನೂನುಗಳಿಂದ ಅಲ್ಲ, ಆದರೆ ನಂಬಿಕೆಯಿಂದ. 할례가 아니라 믿음으로 구원을 받았다. ಅಲ್ಲಿರುವಂತಹ ಕಷ್ಟಗಳ ಮೂಲಕ ಅಲ್ಲ, 그게 ನಂಬಿಕೆ 로마 ಮೂಲಕ. 사장의 이야기죠. ಈ ರೀತಿ 4ನೇ ಅಧ್ಯಾಯ ಹೇಳುತ್ತದೆ. 로마 사장 마지막 절에 보면 사장 마지막 25절에 보시면 ರೋಮಾಪುರ 4ನೇ ಅಧ್ಯಾಯ 25ನೇ ವಚನದಲ್ಲಿ ನೋಡುವಾಗ, 예수는 우리 범죄함을 위하여 내어 줌이 되고 또한 우리를 의롭다 하심을 위하여 다시 ದೇವರು ಆತನು ನಮ್ಮ 살아나셨다고 ಅಪರಾಧಗಳ 했습니다. ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತನೆಂಬ ನಿರ್ಣಯವನ್ನು ಉಂಟು ಮಾಡಿದನು. 여러분 예수님은 ಯೇಸು 돌아가셨습니다. ಸ್ವಾಮಿ ಮರಣ ಹೊಂದಿದ್ದರು. 완벽하게 ಯೇಸು ಸ್ವಾಮಿ 죽었습니다. ಸಂಪೂರ್ಣವಾಗಿ ಮರಣ 장사 ಹೊಂದಿದರು 지냈습니다. ಮತ್ತು ಅವರು ಸಮಾಧಿಗೆ 3일 ಹಾಕಲ್ಪಟ್ಟರು 만에 부활하셨습니다. ಮತ್ತು ಪುನರುತ್ಥಾನರಾದರು. 3 예수님의 ದಿವಸದ ನಂತರ 죽으심과 예수님의 ಅವರ 부활. ಮರಣ ಮತ್ತು ಪುನರುತ್ಥಾನ. 여러분 resurrection. 예수님의 죽으심이 우리에게 무슨 영향을 주었습니까? ಮರಣದಲ್ಲಿ ನಮಗೆ ಯಾವ ಅರ್ಥವಿದೆ? 예수님의 죽으심과 여러분들과는 어떤 관계가 있습니까? ಅದು ನಮಗೆ ಯಾವ ರೀತಿ ಸಂಬಂಧವಾಗುತ್ತದೆ? 관계가 없습니까? ಯಾವ ರೀತಿ? 그럼 관계가 있습니까? ಅದು ನಮಗೆ ಸಂಬಂಧವಾಗಿದೆಯಾ? 네, 관계가 있다는 것입니다. ಹೌದು, ಅದು ನಮಗೆ ಸಂಬಂಧವಾಗಿದೆ. 예수님의 죽으심으로 말미암아 우리의 모든 죄가 해결이 되었습니다. ಅವರ ಮರಣದ ಮೂಲಕ ಎಲ್ಲ ಪಾಪವು ಅದು 예수님의 ತೀರಿದೆ. 죽으심으로 우리는 죄 사함을 받았습니다. ಯೇಸು ಸ್ವಾಮಿಯ ಮರಣದ ಮೂಲಕ ನಮ್ಮೆಲ್ಲ ಪಾಪಗಳು 예수님은 ತೊಳೆಯಲ್ಪಟ್ಟಿವೆ. 3일 만에 부활하셨습니다. ಅವರು 3 ದಿವಸದ ನಂತರ 사망을 ಪುನರುತ್ಥಾನರಾದರು. 이기셨습니다.
ಅವರು ಮರಣವನ್ನು ಹಾದು 죽음을 ಬಂದರು. 이기셨습니다. ಮರಣವನ್ನು ಹಾದು ಬಂದರು. 죽음의 감옥에서 나온 이유는 ಯಾಕೆ ಮರಣದಿಂದ ಅವರು ಹಾದು ಬಂದರು? 죄의 대가를 완벽하게 지불했기 때문에 ಯಾಕಂದ್ರೆ ಅವರು ಅದಕ್ಕೆ ಎಲ್ಲಾ ಬೆಲೆಯನ್ನ 더 ಕಟ್ಟಿದರು. 이상 죽음의 감옥에 있을 ಈಗ 필요가 ಯಾರು 없고 ಅದು ಮರಣ ಹೊಂದಲು ಬೇಡ 예수는 ಪಾಪಕ್ಕೋಸ್ಕರ. 죽음의 감옥에서 ಅವರು 나왔습니다. 3 ದಿವಸ ನಂತರ ಮರಣದಿಂದ ಬಂದರು. 사망의 감옥에 ಅವರು 나왔다는 ಮರಣ 것은 ಹೊಂದಿ 3 ದಿವಸ ನಂತರ ಬಂದಕ್ಕೆ 죄가 ಕಾರಣ 끝이 ಇದೆ. 났다는 것입니다. ಈಗ ನಾವು 이제 ನೀತಿವಂತರಾಗಿದ್ದೇವೆ. 우리는 의인이 되었다는 것입니다. ಯೇಸು ಸ್ವಾಮಿಯ ಮರಣದಿಂದ ನಾವು 예수의 ನೀತಿವಂತರಾಗಿದ್ದೇವೆ. 부활이 우리를 의롭게 했다는 것입니다. ರೋಮ 5ನೇ ಅಧ್ಯಾಯ 19ನೇ ವಚನದಲ್ಲಿ ನಾವು ನೋಡುವಾಗ 자, 오늘 본 말씀 로마서 5장 19절인데요. ಒಬ್ಬ ವ್ಯಕ್ತಿಯ ಮೂಲಕ ಎಲ್ಲರೂ ಪಾಪಿಗಳಾಗಿದ್ದಾರೆ. 여기 보시면은요. ಒಬ್ಬ ವ್ಯಕ್ತಿಯ ಮೂಲಕ ಎಲ್ಲರೂ 한 사람의 순종치 ನೀತಿವಂತರಾಗಿದ್ದಾರೆ. 아니함으로 많은 사람이 죄인 된 것 같이 ಒಬ್ಬ ವ್ಯಕ್ತಿ ಆದಮನ ಮೂಲಕ ನಾವೆಲ್ಲರೂ ಪಾಪಿಗಳಾಗಿದ್ದೇವೆ. 한 사람이 순종하시면 많은 사람이 의인이 되리라. ಅದೇ ರೀತಿ ನಾವು 우리가 ನೀತಿವಂತರಾಗಬಹುದು. 죄인 되는 것은 한 사람 아담 때문에 죄인이 되었지만 ಒಂದು ವ್ಯಕ್ತಿ ಆದಾಮನ ಮೂಲಕ ನಾವು ಪಾಪಿಗಳಾಗಿದ್ದೇವೆ. 그리고 똑같이 ಆದರೆ ಅದೇ ರೀತಿ 의인 되는 것도 똑같다는 ನಾವು 것입니다. ನಮ್ಮ ಜೀವನದಲ್ಲಿ 한 ನೀತಿವಂತರಾಗುತ್ತೇವೆ. 사람 예수님 때문에 의인 되었다는 것입니다. ಒಬ್ಬ ವ್ಯಕ್ತಿ ಯೇಸು ಸ್ವಾಮಿಯ ಮೂಲಕ ನಾವು ನೀತಿವಂತರಾಗಿದ್ದೇವೆ. 한 사람 때문에 죄인 되고 한 사람 ಒಂದು 때문에 의인 ವ್ಯಕ್ತಿಯ ಮೂಲಕ ನಾವು 되었는데 ಪಾಪಿಯಾಗಬಹುದು, ನೀತಿವಂತರಾಗಬಹುದು. ನಾವು 죄인 된 ಪಾಪಿಗಳು 것은 ಆಗಬಹುದು. 한 become 사람 sinners. 아담이 죄를 보면으로 말고 우리는 죄인이 되어서 ನಾವು ಅವನ ಮೂಲಕ 출생했습니다. ಪಾಪಿಯಾಗಿ ಹುಟ್ಟಿದ್ದೇವೆ. 이제 예수님이 어떻게 하느냐에 따라서 우리가 의인이 되느냐 안 되느냐는 ಯೇಸು 결정이 ಸ್ವಾಮಿ 되는 ಕಾರ್ಯ 것입니다. ಮಾಡುವುದರ ಮೇಲೆ ನಾವು ನೀತಿವಂತರಾಗಬಹುದು. 근데 예수님은 ಯೇಸು 하나님 ಸ್ವಾಮಿ ಈ 뜻을 ಲೋಕಕ್ಕೆ ದೇವರ ಚಿತ್ತದ 행하셨습니다. ಮೇಲೆ ಬಂದರು. The will of 예수님 God. 십자가에서 다 ಅವರು 이루셨습니다. ಎಲ್ಲವನ್ನ ಶಿಲುಬೆ ಮೇಲೆ ತೀರಿಸಿದರು. Cross. 예수님께서 ಅವರ 십자가에 ಮರಣದ 죽으심으로 ಮೇಲೆ 말미암아 모든 ಎಲ್ಲ 죄가 끝이 ಪಾಪವನ್ನು 났다는 ತೊಳೆಯಲ್ಪಟ್ಟಿದೆ. 거죠. ಎಲ್ಲವೂ 다 ತೀರಿ 이루었다. ಹೋಗಿದೆ. ಎಲ್ಲ 다 ತೀರಿತು. 이뤘다는 것입니다. 예수 그리스도의 예수 스ವಾ미의 그 ಕಾರ್ಯದ 공로로 ಮೂಲಕ 말미암아 이미 ನಮ್ಮ ಎಲ್ಲ 죄는 ಪಾಪಗಳು 다 ತೀರಿ 끝이 ಹೋಗಿದೆ. 났다는 것입니다. 죄의 값을 예수님이 ನಮ್ಮ ಎಲ್ಲ 다 ಪಾಪಗಳಿಗೆ 지불하심으로 ಅವರು ಬೆಲೆ 말미암아 ಕಟ್ಟಿದ್ದಾರೆ. 우리가 지불해야 될 ಇಲ್ಲಿ ನಾವು ಬೆಲೆ 그 죄의 값은 ಕಟ್ಟಬೇಕಾದಂತೂ 없는 ಏನೂ 것입니다. ಇಲ್ಲ. 우리가 당해야 될 ಯೇಸು 형벌을 ಸ್ವಾಮಿ ನಾವು 예수님께서 당하셨습니다. ಪಡೆದುಕೊಳ್ಳಬೇಕಾದಂತ ಎಲ್ಲ ಶಿಕ್ಷೆಯನ್ನು ಅವರು ಅನುಭವಿಸಿದ್ದಾರೆ. 이제는 ಈಗ 우리에게 ನಮಗೆ ಯಾವುದೇ 심판이 ನ್ಯಾಯ ತೀರ್ಪಿಲ್ಲ. 없습니다. ಒಬ್ಬ ವ್ಯಕ್ತಿ 한 ಯೇಸು 사람 ಸ್ವಾಮಿಯ 예수님 ಮೂಲಕ 때문에 우리는 ನಾವು 의인이 ನೀತಿವಂತರಾಗಿದ್ದೇವೆ. 되었습니다. ಯೇಸು ಸ್ವಾಮಿಯ 예수님의 ಕಾರ್ಯಗಳ 공로로. ಮೂಲಕ, ಯೇಸು 그것은 ಸ್ವಾಮಿಯ 예수님의 공로로. ಕಾರ್ಯದ ಮೂಲಕ ನಾವೆಲ್ಲರೂ 의인이 ನೀತಿವಂತರಾಗಿದ್ದೇವೆ. ಎಷ್ಟು 얼마나 ಕೃತಜ್ಞತೆಯ ವಿಷಯ 감사합니다. ಅದು. ನಾವು 하나님께 ದೇವರನ್ನ 영광을 ಮಹಿಮೆಪಡಿಸಬೇಕು. ನಾವು ಯೇಸು 예수님께 ಸ್ವಾಮಿಯನ್ನು 영광을 돌립니다. ಮಹಿಮೆಪಡಿಸಬೇಕು. 예수님을 보내주신 ನಾವು 그 ಎಷ್ಟು ನಾವು 하나님께 얼마나 ಕೃತಜ್ಞತೆಯುಳ್ಳವರಾಗಿರಬೇಕು ಯೇಸು 감사합니까? ಸ್ವಾಮಿಗೆ. Who sent 하나님의 Jesus. 뜻을 이루기 위하여 세상계를 짊어지고 십자가에 돌아가신 예수 ನಮಗೋಸ್ಕರ 그리스도를 ನಮ್ಮ 찬양하는 ಪಾಪಗಳು 것입니다. ಹೊತ್ತುಕೊಂಡು ಮರಣವನ್ನಂತ ಯೇಸು ಸ್ವಾಮಿಗೆ ನಾವು ಆರಾಧಿಸಬೇಕು. 이 귀한 생명의 복음을 ನಾವು ಅದಕ್ಕೆ ಇವನ 만방에 ಸುವಾರ್ತೆಯನ್ನ 전하는 ನಾವು ಲೋಕದ ಕಟ್ಟಕಡೆಗೂ ಸಾರ್ತಾ ಇದ್ದೇವೆ. Not the 그 한 world. 사람 속에 숨겨져 있는 하나님의 ಒಬ್ಬ ವ್ಯಕ್ತಿಯ 승리가 ಯೇಸು ಸ್ವಾಮಿಯ 있습니다. ದೂರದೃಷ್ಟಿ ಇದೆ. Within 한 사람 that 아담 one person. ಒಬ್ಬ ವ್ಯಕ್ತಿ ಆದಾಮನ ಮೂಲಕ ನಾವೆಲ್ಲರೂ ಪಾಪಿಗಳಾಗಿದ್ದೇವೆ. 한 사람 miserable. 예수님 때문에 우리 의인이 되어서 영원한 기쁨과 행복을 ಆದ್ರೆ ಒಬ್ಬ ವ್ಯಕ್ತಿ ಯೇಸು 누리는 ಸ್ವಾಮಿಯ 자가 ಮೂಲಕ ನಾವೆಲ್ಲರೂ 되었습니다. ನೀತಿವಂತರಾಗಿದ್ದೇವೆ. 하나님의 ನಾವು ದೇವರ 승리를 ದೃಷ್ಟಿಯನ್ನು 발견하십시오. ನೋಡಬಹುದು. 하나님의 ನಾವು ದೇವರ 승리를 ದೂರದೃಷ್ಟಿಯಲ್ಲಿ 만나십시오. ನಡೆಯಬಹುದು. 예수 그리스도로 말미암아 ಯಾಕಂದ್ರೆ 우리의 ನಮ್ಮೆಲ್ಲ 문제가 ಪಾಪಗಳು ಯೇಸು 끝이 ಸ್ವಾಮಿ 났고 ತೊಳೆದಿದ್ದಾರೆ. We've been 예수님 forgiven. 때문에 우리는 ಯೇಸು 죄인에서 ಸ್ವಾಮಿಯ ಮೂಲಕ 의인이 ನಾವೆಲ್ಲರೂ 되었다는 ಪಾಪಿಗಳಿಂದ 사실. ನೀತಿವಂತರಾಗಿದ್ದೇವೆ. Become 내가 sinners from 의인 된 sinners. 것은 ನಮ್ಮ 나의 ಕಾರ್ಯಗಳಿಂದ 행위와 ಅಲ್ಲ. 노력이 아닙니다. ಆದ್ರೆ ಯೇಸು ಸ್ವಾಮಿಯ 예수님의 ಕಾರ್ಯಗಳಿಂದ 공로입니다. ಈ ಕಾರಣದಿಂದ ಯೇಸು 예수님을 ಸ್ವಾಮಿಯನ್ನು ನಾವು 찬양하는 ಹರಸಬೇಕು. 네, ಧನ್ಯವಾದಗಳು. 감사합니다. 이번 두 번째 시간 이것까지 ನಾವು ಒಂದು 마무리가 ಎರಡನೇ 말씀을 ಒಂದು 나누겠습니다. ಅವಧಿಯನ್ನು ಮುಗಿಸುತ್ತೇವೆ. 예, 감사합니다. 다음 시간 뵙겠습니다. ಧನ್ಯವಾದಗಳು. 안녕히 계십시오.